Hello everyone, welcome to Lakshmi Tutorials. Dear friends, ಈ ವಿಡಿಯೋಲಿ ನಮ್ಮ GPSTR ನ ಮ್ಯಾಥಮೆಟಿಕ್ಸ್ ಗೆ ಯೂಸ್ಫುಲ್ ಆಗೋ ಹಾಗೆ ಒಂದು ಟಾಪಿಕ್ ಅನ್ನು ತಗೊಂಡು ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಾನು ಇವತ್ತು ತಗೊಳ್ತಾ ಇರುವಂತ ಟಾಪಿಕ್ ಯಾವುದು ಅಂತಂದ್ರೆ ಲೈನ್ಸ್ ಅಂಡ್ ಆಂಗಲ್ಸ್. ರೇಖೆಗಳು ಮತ್ತು ಕೋನಗಳು. ರೇಖೆಗಳು ಮತ್ತು ಕೋನಗಳು ಈ ಟಾಪಿಕ್ ಮೇಲೆ 6th to 10th ಅಂತಂದರೆ ನಮಗಿಲ್ಲಿ 6th to 10th ಎಲ್ಲ ಟೆಕ್ಸ್ಟ್ ಬುಕ್ಸಲ್ಲೂ ಈ ಟಾಪಿಕ್ ಇಲ್ಲ. 6th ಅಲ್ಲಿದೆ, ಹಾಗೆ 7th ಅಲ್ಲಿದೆ, ಹಾಗೆ 9th ಅಲ್ಲಿದೆ. ಈ ಮೂರು ಕ್ಲಾಸಸ್ಸಲ್ಲಿ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಬಗ್ಗೆ ಇದೆ. ಸೊ ಏನೆಲ್ಲ ಪಾಯಿಂಟ್ಸ್ ಕವರ್ ಆಗಿದೆ ಅದಷ್ಟನ್ನು ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸಲ್ಲಿ ನಮ್ಮ 6th NCERT ತಗೊಂಡ್ರೆ ಅದರಲ್ಲಿ ಏನಿದೆ ಅಂತಂದರೆ ಮೂಲಭೂತ ರೇಖಾಗಣಿತದ ಆಕೃತಿಗಳು, ಬೇಸಿಕ್ ಜಾಮೆಟ್ರಿಕಲ್ ಫಿಗರ್ಸಿಂದ ಸ್ಟಾರ್ಟ್ ಆಗುತ್ತೆ ಈ ಚಾಪ್ಟರ್. ಸೊ ಬೇಸಿಕ್ ಜಾಮೆಟ್ರಿಕಲ್ ಫಿಗರ್ ಅಂತ ತೊಗೊಂಡಾಗ ನಮ್ಮ ಬೇಸಿಕ್ ಜಾಮೆಟ್ರಿಕಲ್ ಫಿಗರ್ ಯಾವುದು ಅಂತಂದರೆ ಪಾಯಿಂಟ್ ಅಥವಾ ಬಿಂದು. ಏನು ಬಿಂದು ಅಂತಂದರೆ ಒಂದು ಸಣ್ಣ ಚುಕ್ಕೆಯನ್ನು ನಾವು ಬಿಂದು ಅಂತ ಹೇಳ್ತೀವಿ. ಆ ಬಿಂದುಗೆ ಸ್ಥಳವನ್ನು ಆಕ್ರಮಿಸುತ್ತೆ, ಆದರೆ ಅದಕ್ಕೆ ಯಾವುದೇ ರೀತಿಯ ಆಯಾಮ ಇಲ್ಲ ಅಂತಂದರೆ ಸ್ಪೇಸನ್ನು ಅಕ್ವೈರ್ ಮಾಡುತ್ತೆ, ಅಂದರೆ ಸ್ಥಾನ ಇದೆ ಆದರೆ ಬೇರೆ ಯಾವುದೇ ಆಯಾಮಗಳಿಲ್ಲ. ಅಂದರೆ ಬಿಂದುವನ್ನು, ಆ ಪಾಯಿಂಟನ್ನು ನಾವೇನಂತ ಹೇಳ್ಬೋದು, ಡೈಮೆನ್ಷನ್ಲೆಸ್ ಫಿಗರ್ ಅಂತ ಹೇಳಬಹುದು. ಯಾವ ಜಾಮೆಟ್ರಿಕಲ್ ಫಿಗರ್ಗೆ ಡೈಮೆನ್ಷನ್ ಇಲ್ಲ ಅಂತ ಕೇಳಿದ್ರೆ ಅದು ಪಾಯಿಂಟ್. ಅದಕ್ಕೆ ಡೈಮೆನ್ಷನ್ಸ್ ಅಂತಂದರೆ ಲೆಂತ್ ಇಲ್ಲ, ಬ್ರೆಡ್ತ್ ಇಲ್ಲ, ಹಾಗೆ ವಿಡ್ತ್ ಇಲ್ಲ, ಯಾವುದೇ ಡೈಮೆನ್ಷನ್ಸ್ ಇಲ್ಲ. ಹಾಗೆ ಲೈನ್ ಅಂತ ತಗೊಂಡಾಗ ಲೈನ್ ಅಂತಂದರೆ ಏನು, ಲೈನ್ ಸೆಗ್ಮೆಂಟ್ ಅಂತಂದ್ರೆ ಏನು, ರೇ ಅಂದರೆ ಏನು, ಇವು ಮೂರೂ ಸಹ ನೋಡಲಿಕ್ಕೆ ಒಂದೇ ಥರ ಅನಿಸುತ್ತೆ. ಅಂದರೆ ಡಿಫರೆನ್ಸ್ ಏನು, ಲೈನ್ ಅಂತಂದರೆ ಒಂದು ರೇಖೆಯನ್ನು ಎರಡೂ ಕಡೆ ಆರೋ ಮಾರ್ಕ್ ಬರೆದಾಗ, ಅಂದರೆ ಇದರ ಅರ್ಥ ಏನು, ಈ ರೇಖೆಯನ್ನು ಎರಡೂ ಕಡೆ ನಾವು ಇನ್ಫೈನೈಟ್ವರೆಗೆ ಎಕ್ಸ್ಟೆಂಡ್ ಮಾಡ್ತಾ ಇರಬಹುದು. ಇದನ್ನು ನಾವು ಲೈನ್ ಅಂತ ಹೇಳ್ತೀವಿ. ನಾವು ಲೈನನ್ನು ಕ್ಯಾಪಿಟಲ್ ಲೆಟರ್ಸನ್ನು ಬಳಸಿ ಸೂಚಿಸ್ತೀವಿ. ಎರಡು ಕ್ಯಾಪಿಟಲ್ ಲೆಟರ್ಸನ್ನು ಯೂಸ್ ಮಾಡ್ಬೋದು. ಸಮ್ಟೈಮ್ಸ್ ನಾವು ಲೈನ್ L, ಲೈನ್ M ಅಂತಲೂ ಸಹ ಸೂಚಿಸ್ತೀವಿ. ಹಾಗೆ ಬಿಂದು ಅಂತ ತಗೊಂಡಾಗ, ಪಾಯಿಂಟ್ ಅಂತ ತಗೊಂಡಾಗ ಅದನ್ನು ಅಷ್ಟೇ ನಾವು ಪಾಯಿಂಟ್ A, ಪಾಯಿಂಟ್ B, ಪಾಯಿಂಟ್ C ಹೀಗೆ ಪಾಯಿಂಟ್ಸನ್ನು ಬಳಸ್ತೀವಿ. ಅಂದರೆ ಹೀಗೆ ನಾವು ಇಂಗ್ಲೀಷ್ ಕ್ಯಾಪಿಟಲ್ ಲೆಟರ್ಸನ್ನು ಯೂಸ್ ಮಾಡಿ ಪಾಯಿಂಟನ್ನು ಗುರುತಿಸ್ತೀವಿ. ಹಾಗೆ ಲೈನನ್ನು ಅಷ್ಟೇ ಕ್ಯಾಪಿಟಲ್ ಲೆಟರ್ಸನ್ನು ಯೂಸ್ ಮಾಡಿ ಆ ಲೈನ್ಗೆ ಹೆಸರನ್ನು ಹೇಳ್ತೀವಿ, ಅಥವಾ ನಾವು ಸಿಂಗಲ್ ಲೆಟರ್ಸನ್ನು ಸಹ ಯೂಸ್ ಮಾಡ್ತೀವಿ. ಹಾಗೆ ಲೈನ್ ಸೆಗ್ಮೆಂಟ್ ಅಂತಂದರೆ ಏನು, ಈ ಲೈನ್ ಏನಿದೆ ಈ ಲೈನಲ್ಲಿ ಒಂದು ಭಾಗವನ್ನು ತಗೊಂಡಾಗ, ಒಂದು ಪಾರ್ಟನ್ನು ತಗೊಂಡಾಗ ಅದನ್ನೇ ನಾವು ಲೈನ್ ಸೆಗ್ಮೆಂಟ್ ಅಥವಾ ರೇಖಾಖಂಡ ಅಂತ ಹೇಳ್ತೀವಿ. ಸೊ ಇಲ್ಲಿ AB ಅಂತ ಒಂದು ಲೈನ್ ಅಂತ ತಗೊಂಡಾಗ ಈ ಲೈನಲ್ಲಿ ನಾವು ಒಂದು ಭಾಗವನ್ನು PQ ಅಷ್ಟನ್ನು ತಗೊಳ್ತಾ ಇದ್ದೀವಿ. ಆ PQ ಯಾವುದನ್ನು ರೆಫರ್ ಮಾಡುತ್ತೆ ಅಂತಂದರೆ ಇಟ್ ರೆಫರ್ಸ್ ಅ ಲೈನ್ ಸೆಗ್ಮೆಂಟ್ ರೇಖಾಖಂಡವನ್ನು ಅದು ರೆಫರ್ ಮಾಡುತ್ತೆ. ಹಾಗೆ ರೇ ಅಂತಂದರೆ ಒಂದು ಕಡೆ ನಾವು ಆರೋ ಮಾರ್ಕ್ ತೋರಿಸ್ತೀವಿ, ಒಂದು ಕಡೆ ಎಂಡ್ ಪಾಯಿಂಟ್ ಇರುತ್ತೆ. ಸೊ ಇಲ್ಲಿ AB ಅನ್ನೋದೇನು, ಇಲ್ಲಿ ರೇ ಅಥವಾ ಒಂದು ಕಿರಣ. ಸೊ ಇಲ್ಲೂ ಅಷ್ಟೇ ನಾವು ಕ್ಯಾಪಿಟಲ್ ಲೆಟರ್ಸನ್ನು ಯೂಸ್ ಮಾಡಿ ರೇಯನ್ನು ಡಿನೋಟ್ ಮಾಡ್ತೀವಿ. ಸೊ ಇಲ್ಲಿ ಯಾವ ಸಿಂಬಲ್ಸನ್ನು ನಾವು ಯೂಸ್ ಮಾಡ್ತೀವಿ ಅಂತಂದರೆ, ಲೈನ್ ಅಂತ ಹೇಳಬೇಕಾದ್ರೆ ನಾವೇನು ಮಾಡ್ತೀವಿ, AB ಹೀಗೆ ಅದರ ಮೇಲೆ ಎರಡೂ ಕಡೆ ಆರೋ ಮಾರ್ಕ್ ಇರೋ ಥರ ಒಂದು ಸಣ್ಣ ಲೈನನ್ನು ಬರಿತೀವಿ. ಸೊ ಇದು ಲೈನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಲೈನ್ ಸೆಗ್ಮೆಂಟನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ AB ಅಂತ ಬರೆದು ಎರಡೂ ಕಡೆ ನಾವು ಆರೋ ಮಾರ್ಕ್ ಬರೆಯೋದಿಲ್ಲ, ಎರಡೂ ಕಡೆ ಪಾಯಿಂಟನ್ನು ಮಾರ್ಕ್ ಮಾಡ್ತೀವಿ, ಅಂತಂದರೆ ಅದು ಲೈನ್ ಸೆಗ್ಮೆಂಟನ್ನು ತೋರಿಸುತ್ತೆ. ಹಾಗೆ ರೇ ಅಂತ ತಗೊಂಡಾಗ ಒಂದು ಕಡೆ ಆರೋ ಮಾರ್ಕನ್ನು ತೋರಿಸ್ತೀವಿ. ಇದರ ಅರ್ಥ ಏನು ಅಂತಂದರೆ ಲೈನ್ಗೆ ಎರಡೂ ಕಡೆ ಆರೋ ಮಾರ್ಕ್ ಇದೆ ಅಂತಂದರೆ ಎರಡೂ ಕಡೆ ಅದನ್ನು ನಾವು ಎಕ್ಸ್ಟೆಂಡ್ ಮಾಡಬಹುದು ಅಂತ. ಹಾಗೆ ಲೈನ್ ಸೆಗ್ಮೆಂಟ್ಗೆ ಎರಡೂ ಕಡೆ ಪಾಯಿಂಟ್ ಇರುತ್ತೆ ಅಂತಂದರೆ ಆರೋ ಮಾರ್ಕ್ ಇರಲ್ಲ. ಅದರ ಅರ್ಥ ಏನು, ಅದಕ್ಕೆ ಎಂಡ್ ಪಾಯಿಂಟ್ ಇರುತ್ತೆ ಅಂತ. ಸೊ ಈ ಪಾಯಿಂಟ್ಸ್ ಏನಿದೆ ಅದನ್ನೇ ನಾವು ಎಂಡ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಎರಡೂ ಕಡೆಗೆ ನಾವು ಅದನ್ನು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಅಂತ. ಹಾಗೆ ರೇ ಅಂತ ತೊಗೊಂಡಾಗ ಒಂದು ಕಡೆ ಪಾಯಿಂಟ್ ಇರುತ್ತೆ, ಇನ್ನೊಂದು ಕಡೆ ಆರೋ ಮಾರ್ಕ್ ಇರುತ್ತೆ. ಅದರ ಅರ್ಥ ಆರೋ ಮಾರ್ಕ್ ಇರೋ ಕಡೆಗೆ ನಾವು ಅದನ್ನು ಎಕ್ಸ್ಟೆಂಡ್ ಮಾಡಬಹುದು ಅಂತ, ಹಾಗೆ ಇನ್ನೊಂದು ಕಡೆ ಅದು ಎಂಡ್ ಪಾಯಿಂಟ್ ಇರುತ್ತೆ ಅಂತ. ಸೊ ಈ ಥರ ಬೇಸಿಕ್ ಕಾನ್ಸೆಪ್ಟ್ಸನ್ನು ನಮ್ಮ 6th ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಪಾಯಿಂಟನ್ನು ನಾವು ಡೈಮೆನ್ಷನ್ಲೆಸ್ ಫಿಗರ್ ಅಂತ ಹೇಳ್ತೀವಿ.
ಈ ಲೈನ್ ಆಗಿರಬಹುದು, ಲೈನ್ ಸೆಗ್ಮೆಂಟ್ ಆಗಿರಬಹುದು, ರೇ ಆಗಿರಬಹುದು. ಇವಕ್ಕೆ ಎಷ್ಟು ಡೈಮೆನ್ಷನ್ಸ್ ಇರುತ್ತೆ ಅಂತಂದರೆ ಇವಕ್ಕೆ ಒಂದು ಡೈಮೆನ್ಷನ್ ಇರುತ್ತೆ. ಯಾವುದದು ಅಂತಂದರೆ ಲೆಂತ್ ಇರುತ್ತೆ. ಸೊ ಲೆಂತ್ ಇರೋದ್ರಿಂದ ಈ ಮೂರೂ ಸಹ ಎಷ್ಟು ಡೈಮೆನ್ಷನ್ಸನ್ನು ಹೊಂದಿದ್ದಾವೆ ಅಂತ ಕೇಳಿದ್ರೆ ಅದು 1 ಡೈಮೆನ್ಷನಲ್ ಫಿಗರ್ಸ್. ಈ ಮೂರೂ ಅಷ್ಟೇ 1 ಡೈಮೆನ್ಷನ್ ಇರೋದ್ರಿಂದ ದೀಸ್ ಆರ್ 1 ಡೈಮೆನ್ಷನಲ್ ಫಿಗರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ಹೌ ಮೆನಿ ಲೈನ್ಸ್ ಕ್ಯಾನ್ ಬಿ ಡ್ರಾನ್ ದಟ್ ಪಾಸ್ ಥ್ರೂ 1 ಪಾಯಿಂಟ್. ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎಷ್ಟು ರೇಖೆಗಳನ್ನು ಎಳೆಯಬಹುದು ಅಂತ. ನಮ್ಮ ಹತ್ರ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಮೂಲಕ ಹಾದು ಹೋಗೋ ಹಾಗೆ ನಾವು ಎಷ್ಟು ಲೈನ್ಸನ್ನು ಎಳೆಯಬಹುದು ಅನ್ನೋದು. ಎಷ್ಟು ಲೈನ್ ಅಂತಂದರೆ ಅದು ಇನ್ಫೈನೈಟ್ ಆಫ್ ಲೈನ್ಸ್. ಸೊ ಆ ಬಿಂದುವಿನ ಮೂಲಕ ಹಾದು ಹೋಗೋ ಹಾಗೆ ನಾವು ಅಪರಿಮಿತವಾದಂತಹ ಲೈನ್ಸನ್ನು ಎಳಿಬಹುದು. ಇನ್ಫೈನೈಟ್ ಆಫ್ ಲೈನ್ಸನ್ನು ವಿ ಕ್ಯಾನ್ ಡ್ರಾ ಥ್ರೂ ದಟ್ ಪಾಯಿಂಟ್. ಓಕೆ, ಹಾಗೆ ಅದೇ ಥರದ ಇನ್ನೊಂದು ಕ್ವೆಶನ್ ಇದೆ. ಹೌ ಮೆನಿ ಲೈನ್ಸ್ ಕ್ಯಾನ್ ಬಿ ಡ್ರಾನ್ ದಟ್ ಪಾಸ್ ಥ್ರೂ 2 ಪಾಯಿಂಟ್ಸ್. 2 ಬಿಂದುಗಳ ಮೂಲಕ ಹಾದು ಹೋಗುವ ಹಾಗೆ ಎಷ್ಟು ರೇಖೆಗಳನ್ನು ಎಳಿಬಹುದು. ನಮ್ಮ ಹತ್ರ ಈಗ 2 ಪಾಯಿಂಟ್ಸ್ ಇದೆ, ಎ ಮತ್ತು ಬಿ ಪಾಯಿಂಟ್ಸ್. ನಾವು ರೇಖೆ ಎಳೆದಾಗ ಈ 2 ಪಾಯಿಂಟ್ ಮೂಲಕ ಹಾದು ಹೋಗಬೇಕು ಅನ್ನೋದು ಕಂಡೀಷನ್. ಈ 2 ಪಾಯಿಂಟ್ ಮೂಲಕ ಹಾದು ಹೋಗೋ ಹಾಗೆ ನಾವು ಎಷ್ಟು ಲೈನನ್ನು ಡ್ರಾ ಮಾಡಬಹುದು ಅಂತಂದರೆ ದಟ್ ಈಸ್ ಓನ್ಲಿ 1 ಲೈನ್. 2 ಪಾಯಿಂಟ್ಸ್ ಮೂಲಕ ಹಾದು ಹೋಗೋ ಹಾಗೆ ಎಷ್ಟು ಲೈನ್ಸನ್ನು ಎಳಿಬಹುದು ಅಂತಂದರೆ ಅದು 1. ಹಾಗೆ ನೆಕ್ಸ್ಟ್ ಬರೋಣ ಕೋನ ಅಥವಾ ಆ್ಯಂಗಲ್ ಅಂತ. ಆ್ಯಂಗಲ್ ಅಂತಂದರೆ ಏನು? 2 ರೇಸ್ ಅಥವಾ ಲೈನ್ ಸೆಗ್ಮೆಂಟ್ಸ್ ಒಂದು ಪಾಯಿಂಟಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ಅಲ್ಲಿ ನಮಗೆ ಆ್ಯಂಗಲ್ ಅನ್ನೋದು ಫಾರ್ಮ್ ಆಗುತ್ತೆ. ಸೊ ಇದೊಂದು ರೇ ಅಂತ ತಗೊಂಡಾಗ, ಹಾಗೆ ಇಲ್ಲಿ ಇನ್ನೊಂದು ರೇ, ಇಲ್ಲಿ ಒ ಪಿ ಒಂದು ರೇ, ಹಾಗೆ ಒ ಕ್ಯೂ ಒಂದು ರೇ. ಎರಡು ರೇಗಳು ಎಲ್ಲಿ ಮೀಟ್ ಆಗ್ತಿದೆ ಅಂತಂದರೆ ಅಟ್ ಪಾಯಿಂಟ್ ಓ. ಸೊ ಇಲ್ಲಿ ಫಾರ್ಮ್ ಆಗುವಂಥದ್ದನ್ನೇ ನಾವು ಕೋನ ಅಥವಾ ಆ್ಯಂಗಲ್ ಅಂತ ಹೇಳ್ತೀವಿ. ಸೊ ಆ್ಯಂಗಲ್ ಈಸ್ ಫಾರ್ಮ್ಡ್ ಬೈ 2 ರೇಸ್ ಹ್ಯಾವಿಂಗ್ ಅ ಕಾಮನ್ ಸ್ಟಾರ್ಟಿಂಗ್ ಪಾಯಿಂಟ್. 2 ಕಿರಣಗಳು ಒಂದು ಸಾಮಾನ್ಯ ಬಿಂದುವಿನಲ್ಲಿ ಸಂಧಿಸಿದಾಗ ಕೋನವು ಉಂಟಾಗುತ್ತೆ ಅಂತ. ಈ ಕೋನ ಅಂತ ತಗೊಂಡಾಗ ಇಲ್ಲಿ ಪಾಯಿಂಟ್ ಓ ಏನಿದೆ ಇದನ್ನು ನಾವು ವರ್ಟೆಕ್ಸ್ ಅಂತ ಹೇಳ್ತೀವಿ. ವರ್ಟೆಕ್ಸ್ ಅಥವಾ ಶೃಂಗ ಅಂತ ಹೇಳ್ತೀವಿ. ಹಾಗೆ ಓ ಎ ರೇ ಹಾಗೆ ಓ ಕ್ಯೂ ರೇ ಏನಿದೆ ಇದನ್ನು ನಾವು ಆರ್ಮ್ಸ್ ಆಫ್ ದಿ ಆ್ಯಂಗಲ್ ಅಂತ ಹೇಳ್ತೀವಿ, ಅಥವಾ ಬಾಹುಗಳು ಅಂತ ಹೇಳ್ತೀವಿ. ಇದು ಕೋನದ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ನಮ್ಮ 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು. ಹಾಗೆ ಕೋನದ ವಿಧಗಳ ಬಗ್ಗೆ ಕೊಟ್ಟಿದ್ದಾರೆ ನಮ್ಮ 6th NCERTಯಲ್ಲಿ. ಕೋನ ಅಂತ ತಗೊಂಡಾಗ ಅಥವಾ ಆ್ಯಂಗಲ್ಸ್ ಅಂತ ತಗೊಂಡಾಗ ಯಾವೆಲ್ಲ ಟೈಪ್ಸ್ ಇರ್ತವೆ, ಟೈಪ್ಸ್ ಆಫ್ ಆ್ಯಂಗಲ್ಸ್ ಅಥವಾ ಕೋನಗಳ ವಿಧಗಳು ಯಾವ್ಯಾವು? ಅಕ್ಯೂಟ್ ಆ್ಯಂಗಲ್, ರೈಟ್ ಆ್ಯಂಗಲ್, ಅಬ್ಟ್ಯೂಸ್ ಆ್ಯಂಗಲ್, ಸ್ಟ್ರೈಟ್ ಆ್ಯಂಗಲ್, ಹಾಗೆ ರಿಫ್ಲೆಕ್ಸ್ ಆ್ಯಂಗಲ್. ಅಕ್ಯೂಟ್ ಆ್ಯಂಗಲ್ ಅಂತಂದರೆ ಲಘು ಕೋನ. ಲಘು ಕೋನ ಅಂತಂದರೆ ಎಷ್ಟಿರುತ್ತೆ ಅದರ ಮೆಷರ್ಮೆಂಟು ಅಂತಂದರೆ 0 ಡಿಗ್ರಿಯಿಂದ 90 ಡಿಗ್ರಿವರೆಗೆ ಇರುವಂತಹ ಮೆಷರ್ಮೆಂಟ್ ಆ್ಯಂಗಲ್ಸನ್ನು ನಾವೇನಂತ ಹೇಳ್ತೀವಿ? ಅಕ್ಯೂಟ್ ಆ್ಯಂಗಲ್ಸ್ ಅಥವಾ ಲಘು ಕೋನ ಅಂತ ಹೇಳ್ತೀವಿ. ರೈಟ್ ಆ್ಯಂಗಲ್ ಅಥವಾ ಲಂಬ ಕೋನ ಅಂತಂದರೆ ವಿಚ್ ಈಸ್ ಈಕ್ವಲ್ ಟು 90 ಡಿಗ್ರಿ. 90 ಡಿಗ್ರಿಗೆ ಈಕ್ವಲ್ ಆಗಿರುವಂಥದ್ದು ಅಂದರೆ ಅದರ ಮೆಷರ್ಮೆಂಟು 90 ಡಿಗ್ರಿ ಇರುತ್ತೆ. ಅಂಥ ಕೋನವನ್ನು ನಾವು ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಹಾಗೆ ಅಬ್ಟ್ಯೂಸ್ ಆ್ಯಂಗಲ್ ಅಂತಂದರೆ ವಿಶಾಲ ಕೋನ. ವಿಶಾಲ ಕೋನ ಅಂತಂದರೆ 90 ಡಿಗ್ರಿಯಿಂದ 180 ಡಿಗ್ರಿವರೆಗೆ, ಅಂದರೆ 90 ಡಿಗ್ರಿಗಿಂತ ಜಾಸ್ತಿ 180 ಡಿಗ್ರಿಗಿಂತ ಕಡಿಮೆ ಇರುವಂತಹ ಆ್ಯಂಗಲ್ಸನ್ನು ನಾವು ವಿಶಾಲ ಕೋನ ಅಥವಾ ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ. ಸ್ಟ್ರೈಟ್ ಆ್ಯಂಗಲ್ ಅಥವಾ ಸರಳ ಕೋನ ಅಂತಂದರೆ ವಿಚ್ ಈಸ್ ಈಕ್ವಲ್ ಟು 180 ಡಿಗ್ರಿ. 180 ಡಿಗ್ರಿ ಇರುವಂತಹ ಆ್ಯಂಗಲನ್ನು ನಾವು ಸ್ಟ್ರೈಟ್ ಆ್ಯಂಗಲ್ ಅಥವಾ ಸರಳ ಕೋನ ಅಂತ ಹೇಳ್ತೀವಿ. ರಿಫ್ಲೆಕ್ಸ್ ಆ್ಯಂಗಲ್ ಅಥವಾ ಸರಳಾಧಿಕ ಕೋನ ಅಂತಂದರೆ ಮೋರ್ ದ್ಯಾನ್ 180 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 360 ಡಿಗ್ರಿ ಇರೋಂಥ ಆ್ಯಂಗಲ್ಸನ್ನು ನಾವು ರಿಫ್ಲೆಕ್ಸ್ ಆ್ಯಂಗಲ್ ಅಥವಾ ಸರಳಾಧಿಕ ಕೋನ ಅಂತ ಹೇಳ್ತೀವಿ. ಫಿಗರಲ್ಲಿ ರೆಪ್ರೆಸೆಂಟ್ ಮಾಡೋದಾದರೆ ಹೀಗೆ 0ಇಂದ 90 ಡಿಗ್ರಿವರೆಗೆ ಬರುವಂತಹ ಎಲ್ಲ ಕೋನಗಳನ್ನು ನಾವು ಅಕ್ಯೂಟ್ ಆ್ಯಂಗಲ್ ಅಥವಾ ಲಘು ಕೋನಗಳು ಅಂತ ಹೇಳ್ತೀವಿ. ಹಾಗೆ ಎಕ್ಸಾಕ್ಟ್ 90 ಡಿಗ್ರಿ ಇದೆ ಅಂತಂದರೆ ಅದನ್ನು ನಾವು ರೈಟ್ ಆ್ಯಂಗಲ್ ಅಥವಾ ಲಂಬ ಕೋನ ಅಂತ ಹೇಳ್ತೀವಿ. ಈ ರೈಟ್ ಆ್ಯಂಗಲ್ಗಿಂತ ಜಾಸ್ತಿ ಅಂದರೆ 90 ಡಿಗ್ರಿಗಿಂತ ಜಾಸ್ತಿ ಈ ಕಡೆಗೆ ಬರೋವಂಥ ಆ್ಯಂಗಲ್ಸು, ಈ ಕಡೆಗೆ ಬರೋವಂಥ ಆ್ಯಂಗಲ್ಸು ಇವೇನಿದ್ದಾವೆ ಇವುಗಳನ್ನು ನಾವು ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ. ಅಬ್ಟ್ಯೂಸ್ ಆ್ಯಂಗಲ್
ಅಥವಾ ವಿಶಾಲ ಕೋನ ಅಂತ ಹೇಳ್ತೀವಿ. ಹಾಗೆ ಸ್ಟ್ರೈಟ್ ಆ್ಯಂಗಲ್ ಅಂತಂದರೆ ಎರಡು ರೇನ ನಡುವೆ ಆ್ಯಂಗಲ್ಲು 180 ಡಿಗ್ರಿ ಇತ್ತು ಅಂತಂದರೆ ಇದನ್ನು ನಾವು ಸ್ಟ್ರೈಟ್ ಆ್ಯಂಗಲ್ ಅಥವಾ ಸರಳ ಕೋನ ಅಂತ ಹೇಳ್ತೀವಿ. ರಿಫ್ಲೆಕ್ಸ್ ಆ್ಯಂಗಲ್ ಅಂತಂದರೆ ಇದಕ್ಕಿಂತೂ ಜಾಸ್ತಿ, ಹೀಗೆ 180 ಡಿಗ್ರಿಗಿಂತೂ ಜಾಸ್ತಿ ಇದ್ದು 360 ಡಿಗ್ರಿಗಿಂತ ಕಡಿಮೆ ಇರೋವಂಥ ಆ್ಯಂಗಲ್ಸನ್ನು ನಾವೇನಂತ ಹೇಳ್ತೀವಿ, ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಹೇಳ್ತೀವಿ. ರಿಫ್ಲೆಕ್ಸ್ ಆ್ಯಂಗಲ್ ಅಥವಾ ಸರಳಾಧಿಕ ಕೋನ ಅಂತ ಹೇಳ್ತೀವಿ. ಸೊ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಮ್ಮ 6th NCERT ಇರೋವಂಥದ್ದು. 6th NCERT ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಅಂತ ತೊಗೊಂಡಾಗ ಅಲ್ಲಿ ಬೇಸಿಕ್ ಜೊಮೆಟ್ರಿಕಲ್ ಫಿಗರ್ಸ್ ಬಗ್ಗೆ ಇದೆ, ಪಾಯಿಂಟ್ ಬಗ್ಗೆ ಇದೆ, ಲೈನ್ ಸೆಗ್ಮೆಂಟ್, ರೇ ಇವುಗಳ ಬಗ್ಗೆ ಇದೆ. ಹಾಗೆ ಆ್ಯಂಗಲ್ ಅಂತಂದರೆ ಮೀನಿಂಗ್ ಏನು ಅಂತ ಇದೆ, ಆ್ಯಂಗಲನ್ನು ಹೇಗೆ ಮೆಷರ್ ಮಾಡ್ತೀವಿ ಅನ್ನೋದಿದೆ, ಟೈಪ್ಸ್ ಆಫ್ ಆ್ಯಂಗಲ್ಸ್ ಇದೆ. ಸೊ ಆ್ಯಂಗಲ್ನ ಮೆಷರ್ ಮಾಡೋದಕ್ಕೆ ಯಾವ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತೀವಿ ಅನ್ನೋದಿದೆ, ನಾವು ಪ್ರೊಟ್ರಾಕ್ಟರನ್ನು ಯೂಸ್ ಮಾಡ್ತೀವಿ. ಹಾಗೆ ಈ ಟೈಪ್ಸ್ ಆಫ್ ಆ್ಯಂಗಲ್ಸ್ ಬಗ್ಗೆ ಇದೆ, ಹಾಗೆ ಆ್ಯಂಗಲ್ ಕನ್ಸ್ಟ್ರಕ್ಷನ್ ಬಗ್ಗೆ ಇದೆ. ಸೊ ಇದುವರೆಗೂ ನಾವು 6th NCERT ಏನೆಲ್ಲ ಇತ್ತು ಅದನ್ನು ಡಿಸ್ಕಷನ್ ಮಾಡಿದ್ವಿ. ಈಗ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಬಗ್ಗೆ 7th NCERT ಏನೆಲ್ಲ ಟಾಪಿಕ್ಸ್ ಇದೆ ನೋಡೋಣ. ಅದಾದ ನಂತರ 7th NCERT ಎಕ್ಸರ್ಸೈಸಲ್ಲಿ ಏನೆಲ್ಲ ಕ್ವಶನ್ಸ್ ಇದೆ ಅದನ್ನು ಸಹ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ನಮ್ಮ 7th NCERT ತೊಗೊಂಡಾಗ 7th NCERT ಕೋನಗಳ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಒಂದಷ್ಟು ಇದೆ. ಅದರ ಜೊತೆಗೆ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತಂದರೆ ಏನು, ಪೂರಕ ಕೋನಗಳು ಅಂತಂದರೆ ಏನು, ಹಾಗೆ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಥವಾ ಪರಿಪೂರಕ ಕೋನಗಳು ಅಂತಂದರೆ ಏನು, ಹಾಗೆ ಟ್ರಾನ್ಸ್ವರ್ಸಲ್ ಬಗ್ಗೆ ಇದೆ. ಟ್ರಾನ್ಸ್ವರ್ಸಲ್ಲಿಂದ ಫಾರ್ಮ್ ಆಗುವಂತಹ ಯಾವೆಲ್ಲ ಟೈಪ್ಸ್ ಆಫ್ ಆ್ಯಂಗಲ್ಸ್ ಇದೆ, ಪೇರ್ ಆಫ್ ಆ್ಯಂಗಲ್ಸ್ ಬಗ್ಗೆ ಇದಿಷ್ಟು ಇನ್ಫಾರ್ಮೇಷನ್ ಇದೆ. ಸೊ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಥವಾ ಪೂರಕ ಕೋನಗಳು ಅಂತಂದರೆ ಏನು, ಪೂರಕ ಕೋನಗಳು ಅಂತಂದರೆ ನಾವಿಲ್ಲಿ ಪೇರ್ ಆಫ್ ಆ್ಯಂಗಲ್ಸನ್ನು ತೊಗೊತೀವಿ, ಅಂದರೆ ಒಂದು ಜೊತೆ ಕೋನಗಳನ್ನು ತೊಗೊಳ್ತೀವಿ. ಯಾವ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಇರುತ್ತೋ ಅಂಥ ಎರಡು ಕೋನಗಳನ್ನು ನಾವು ಪೂರಕ ಕೋನಗಳು ಅಂತ ಹೇಳ್ತೀವಿ. ಇಫ್ ದ ಸಮ್ ಆಫ್ ಟೂ ಆ್ಯಂಗಲ್ಸ್ ಈಸ್ 90 ಡಿಗ್ರಿ ದೆನ್ ದ ಆ್ಯಂಗಲ್ಸ್ ಆರ್ ಕಾಲ್ಡ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ. ಅಂದರೆ ಎರಡು ಕೋನಗಳನ್ನು ತೊಗೊಂಡಾಗ ಅವುಗಳ ಮೊತ್ತ ಏನಾಗಿರಬೇಕು ಅಂದರೆ 90 ಡಿಗ್ರಿ ಇರಬೇಕು, ಅಂಥ ಕೋನಗಳನ್ನು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಇಲ್ಲಿ 30 ಡಿಗ್ರಿ ಅಂತ ತೊಗೊಂಡಾಗ 30 ಡಿಗ್ರಿನ ಕಾಂಪ್ಲಿಮೆಂಟರಿ ಆ್ಯಂಗಲ್ ಯಾವುದು ಅಂತಂದರೆ, ಅಂದರೆ 30ಗೆ ಎಷ್ಟನ್ನು ಸೇರಿಸಿದ್ರೆ ನಮಗೆ 90 ಡಿಗ್ರಿ ಬರುತ್ತೆ ಅಲ್ವಾ, ಅದನ್ನೇ ನಾವು ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂತ ಹೇಳ್ತೀವಿ. ಯಾವುದು ನಮಗಿಲ್ಲಿ ಆನ್ಸರ್ ಅಂದರೆ 60 ಡಿಗ್ರಿ. 30ನ ಕಾಂಪ್ಲಿಮೆಂಟರಿ ಆ್ಯಂಗಲ್ ಯಾವುದು ಅಂದರೆ 60 ಡಿಗ್ರಿ. ಹಾಗೆ 60 ಡಿಗ್ರಿನ ಕಾಂಪ್ಲಿಮೆಂಟರಿ ಆ್ಯಂಗಲ್ ಯಾವುದು ಅಂತಂದರೆ 30 ಡಿಗ್ರಿ. ಸೊ ಈ ಎರಡು ಆ್ಯಂಗಲ್ಸನ್ನು ಒಂದಕ್ಕೊಂದು ಪೂರಕ ಕೋನಗಳು ಅಂತ ಹೇಳ್ತೀವಿ. ಹಾಗೆ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತಂದರೂ ಸಹ ಸೇಮ್ ಟೈಪ್ ಆಫ್ ಡೆಫಿನೇಷನ್, ಸೇಮ್ ಮೀನಿಂಗು. ಇಲ್ಲಿ ಡಿಫ್ರೆನ್ಸ್ ಏನು ಅಂತಂದರೆ ಎರಡು ಆ್ಯಂಗಲ್ಸ್ನ ಸಮ್ ಎಷ್ಟಾಗಿರಬೇಕು ಅಂತಂದರೆ 180 ಡಿಗ್ರಿ ಆಗಿರಬೇಕು. ಇಲ್ಲೂ ಸಹ ಪೇರ್ ಆಫ್ ಆ್ಯಂಗಲ್ಸನ್ನು ತೊಗೊಳ್ತೀವಿ, ಒಂದು ಜೊತೆ ಆ್ಯಂಗಲ್ಸನ್ನು ತೊಗೊಳ್ತೀವಿ. ಆ ಎರಡು ಆ್ಯಂಗಲ್ಸನ್ನು ಆ್ಯಡ್ ಮಾಡಿದಾಗ ಸಮ್ 180 ಡಿಗ್ರಿ ಇದ್ದರೆ ಅಂಥ ಆ್ಯಂಗಲ್ಸನ್ನು ನಾವು ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಹೇಳ್ತೀವಿ. If the sum of two angles is 180 degree, then the angles are called supplementary angles. ಎರಡು ಕೋನಗಳ ಅಳತೆಯ ಮೊತ್ತವು 180 ಡಿಗ್ರಿ ಇದ್ದರೆ ಆ ಕೋನಗಳನ್ನು ನಾವು ಪರಿಪೂರಕ ಕೋನಗಳು ಅಂತ ಹೇಳ್ತೀವಿ. ಪೂರಕ ಕೋನ ಅಂತಂದರೆ 90 ಡಿಗ್ರಿ ಇರಬೇಕು, ಹಾಗೆ ಪರಿಪೂರಕ ಕೋನ ಅಂತಂದರೆ 180 ಡಿಗ್ರಿ ಇರಬೇಕು, ಸಪ್ಲಿಮೆಂಟರಿ ಅಂತ ಹೇಳೋದು. ಎಕ್ಸಾಂಪಲ್ ಹೇಳೋದಾದರೆ 110 ಡಿಗ್ರಿನ ಪರಿಪೂರಕ ಕೋನ ಯಾವುದು ಅಥವಾ 110 ಡಿಗ್ರಿನ ಸಪ್ಲಿಮೆಂಟರಿ ಆ್ಯಂಗಲ್ ಯಾವುದು ಅಂತಂದರೆ, ನಾವು ಇದಕ್ಕೆ ಎಷ್ಟನ್ನು ಸೇರಿಸಿದಾಗ ನಮಗೆ 180 ಡಿಗ್ರಿ ಬರುತ್ತೆ ಅಂತಂದರೆ 70 ಡಿಗ್ರಿ ಅಲ್ವಾ. 70 ಡಿಗ್ರಿಯನ್ನು ಸೇರಿಸಿದಾಗ ಈ ಎರಡು ಆ್ಯಂಗಲ್ನ ಸಮ್ಮು 180 ಡಿಗ್ರಿ ಆಗುತ್ತೆ. ಆಗ ನಾವು ಈ ಎರಡು ಕೋನಗಳನ್ನು ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಥವಾ ಪರಿಪೂರಕ ಕೋನಗಳು ಅಂತ ಹೇಳ್ತೀವಿ. ಸೊ ಇದ್ರ ಮೇಲೆ ಎಕ್ಸರ್ಸೈಸಲ್ಲಿ ಯಾವ ಥರ ಕ್ವೆಶನ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಎಕ್ಸರ್ಸೈಸಲ್ಲಿ ಯಾವ ಥರ ಕ್ವೆಶನ್ಸ್ ಕೊಟ್ಟಿದ್ದಾರೆ ಅಂತಂದರೆ, ಫೈಂಡ್ ದ ಕಾಂಪ್ಲಿಮೆಂಟ್ ಆಫ್ ಈಚ್ ಆಫ್ ದಿ ಫಾಲೋಯಿಂಗ್ ಆ್ಯಂಗಲ್ಸ್ ಅಂತ, ಪೂರಕ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 20 ಡಿಗ್ರಿ ಕೊಟ್ಟಿದ್ದಾರೆ. 20 ಡಿಗ್ರಿನ ಪೂರಕ ಕೋನ ಯಾವುದಾಗಿರುತ್ತೆ ಅಂತಂದರೆ 70 ಡಿಗ್ರಿ ಆಗಿರುತ್ತೆ. 70 + 20 ಅಂತಂದರೆ 90 ಡಿಗ್ರಿ ಆಗುತ್ತೆ. ಸೊ 70 ಡಿಗ್ರಿ 20 ಡಿಗ್ರಿನ ಪೂರಕ ಕೋನ ಆಗಿರುತ್ತೆ. ಹಾಗೆ 63 ಡಿಗ್ರಿನ ಪೂರಕ ಕೋನ ಯಾವುದು ಅಂತಂದರೆ 27 ಡಿಗ್ರಿ. ಸೊ 27 ಡಿಗ್ರಿನ ಆ್ಯಡ್ ಮಾಡಿದಾಗ ನಮಗೆ 90 ಡಿಗ್ರಿ ಬರುತ್ತೆ. ಸೊ 63 ಡಿಗ್ರಿನ ಪೂರಕ ಕೋನ ಅಥವಾ ಕಾಂಪ್ಲಿಮೆಂಟರಿ ಆ್ಯಂಗಲ್ ಯಾವುದು ಅಂತಂದರೆ 27 ಡಿಗ್ರಿ.
ಹಾಗೆ 57 ಡಿಗ್ರಿ ಅಂತ ತಗೊಂಡಾಗ 57 ಡಿಗ್ರಿನ ಕಾಂಪ್ಲಿಮೆಂಟರಿ ಆ್ಯಂಗಲ್ ಎಷ್ಟನ್ನು ಸೇರಿಸಿದಾಗ ನಮಗೆ 90 ಡಿಗ್ರಿ ಬರುತ್ತೆ ಅಂತಂದರೆ ಅದು 33 ಡಿಗ್ರಿ. ಸೊ 33 ಡಿಗ್ರಿ ಪ್ಲಸ್ 57 ಡಿಗ್ರಿ ಅಂತಂದರೆ 90 ಡಿಗ್ರಿ ಆಗುತ್ತೆ. ಸೊ ಹಾಗಾಗಿ 57 ಡಿಗ್ರಿನ ಕಾಂಪ್ಲಿಮೆಂಟರಿ ಆ್ಯಂಗಲ್ ಯಾವುದು ಅಂತಂದರೆ 33 ಡಿಗ್ರಿ. ನಾವಿಲ್ಲಿ ಈ ಕ್ವೆಶನನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಯಾವ ಥರ ಹೇಳ್ಕೊಡ್ಬಹುದು ಅಂತಂದರೆ, ಕಾಂಪ್ಲಿಮೆಂಟರಿ ಆ್ಯಂಗಲನ್ನು ನಾವು ಇದೇ ಕ್ವೆಶನನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ನಾವು ಏನಂತ ಹೇಳ್ಕೊಡ್ಬಹುದು ಅಂತಂದರೆ, ಜಸ್ಟ್ ಒಂದು ಎಕ್ಸಾಂಪಲನ್ನು ತೋರಿಸ್ತೀನಿ. ಫಸ್ಟ್ ಕ್ವೆಶನನ್ನು ಇಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಕ್ವೆಶನ್ ಇಲ್ಲಿ ಏನಂತ ಕೊಟ್ಟಿದ್ದಾರೆ, 20 ಡಿಗ್ರಿ ಅಲ್ವಾ. ಸೊ ಲೆಟ್ ದ ಕಾಂಪ್ಲಿಮೆಂಟರಿ ಆ್ಯಂಗಲ್ ಬಿ ಎಕ್ಸ್ ಅಂತ ತೊಗೊಳ್ತೀವಿ. ಸೊ ಲೆಟ್ ದ ಕಾಂಪ್ಲಿಮೆಂಟರಿ ಆ್ಯಂಗಲ್ ಆಫ್ 20 ಡಿಗ್ರಿ ಎಕ್ಸ್ ಅಂತ ತಗೊಂಡಾಗ 20 ಡಿಗ್ರಿ ಪ್ಲಸ್ ಎಕ್ಸ್ ಡಿಗ್ರಿ ಶುಡ್ ಬಿ ಈಕ್ವಲ್ ಟು 90 ಡಿಗ್ರಿ. ಯಾಕೆ ಅಂತಂದರೆ ಇವೆರಡು ಕಾಂಪ್ಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಕಾಂಪ್ಲಿಮೆಂಟ್ ಅಂತಂದಾಗ 90 ಡಿಗ್ರಿ. ಇಲ್ಲಿ ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಸೊ ಯಾರಿಗೆಲ್ಲ ಕನ್ಫ್ಯೂಷನ್ ಆಗುತ್ತೆ ಅವ್ರಿಗೊಂದು ಈಸಿ ಮೆಥಡ್ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಏನು ಅಂತಂದರೆ, ಈಗ 90 ಡಿಗ್ರಿ ಹಾಗೆ 180 ಡಿಗ್ರಿ, ಇಲ್ಲಿ ಸಪ್ಲಿಮೆಂಟರಿಗೆ 180ನ ಅಥವಾ 90ನ, ಕಾಂಪ್ಲಿಮೆಂಟರಿಗೆ 90ನ ಅಥವಾ 180ನ ಅಂತ ಕನ್ಫ್ಯೂಷನ್ ಆಗೋರಿಗೆ ಇದೊಂದು ಟ್ರಿಕ್. ಏನು ಅಂತಂದರೆ 90 ಡಿಗ್ರಿ ಹಾಗೆ 180 ಡಿಗ್ರಿಯನ್ನು ನಾವು ನಂಬರ್ಸನ್ನು ಬರೀಬೇಕಾದ್ರೆ ನಮಗೆ ಫಸ್ಟ್ ಬರೋವಂಥದ್ದು ಯಾವುದು 90 ಡಿಗ್ರಿ, ಹಾಗೆ ಸೆಕೆಂಡ್ ಬರೋವಂಥದ್ದು 180 ಡಿಗ್ರಿ. ಹಾಗೆ ಆಲ್ಫಾಬೆಟ್ಟಲ್ಲಿ ABCDಯನ್ನು ಬರೀಬೇಕಾದ್ರೆ ಕಾಂಪ್ಲಿಮೆಂಟ್ ಅನ್ನೋದು ಫಸ್ಟ್ ಬರುತ್ತೆ, ಅಂದರೆ ಸಿ ಫಸ್ಟ್ ಬರುತ್ತೆ, ಹಾಗೆ ಎಸ್ ಅನ್ನೋದು ನೆಕ್ಸ್ಟ್ ಬರುತ್ತೆ. ಸೊ ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂತಂದರೆ 90 ಡಿಗ್ರಿ, ಸಪ್ಲಿಮೆಂಟರಿ ಆ್ಯಂಗಲ್ ಅಂತಂದರೆ 180 ಡಿಗ್ರಿ. ಸೊ ಈ ಥರ ನಾವು ಮಕ್ಕಳಿಗೆ ಹೇಳ್ಕೊಟ್ಟಾಗ ಮಕ್ಕಳು ಈಸಿಯಾಗಿ ಅದನ್ನು ನೆನ್ಪಿಟ್ಕೊಳ್ತಾರೆ. ಸೊ ನಾನಿದು ಯೂಶ್ವಲಿ ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತೀನಿ. ಹಾಗಾಗಿ ನಿಮಗೂ ಸಹ ಇಲ್ಲೊಂದು ಯಾರಿಗೆಲ್ಲ ಮರ್ತು ಹೋಗುತ್ತೆ ಅನ್ನೋರು ಈ ಟ್ರಿಕ್ಕನ್ನು ನೆನ್ಪಿಟ್ಕೊಂಡಾಗ ಕಾಂಪ್ಲಿಮೆಂಟರಿಗೆ 90 ಡಿಗ್ರಿ, ಸಪ್ಲಿಮೆಂಟರಿಗೆ 180 ಡಿಗ್ರಿ ಅನ್ನೋದು ನೆನ್ಪಿಟ್ಕೊಂಡಾಗ ಈ ಥರದ ಕ್ವೆಶನ್ ಏನಾದರೂ ಕೇಳಿದಾಗ ಈಸಿಯಾಗಿ ಆನ್ಸರ್ ಮಾಡಬಹುದು. ಓಕೆ, ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ಕಾಂಪ್ಲಿಮೆಂಟರಿ ಆ್ಯಂಗಲ್ ಆಗಿರೋದ್ರಿಂದ ಈ ಎರಡು ಆ್ಯಂಗಲ್ನ ಸಮ್ ಎಷ್ಟಾಗಿರಬೇಕು, 90 ಡಿಗ್ರಿ. ಸೊ ಆಗ ಎಕ್ಸ್ ಈಸ್ ಈಕ್ವಲ್ ಟು 90 ಮೈನಸ್ 20 ಅಂತ ಆಗುತ್ತೆ. 90 ಮೈನಸ್ 20 ಅಂತಂದರೆ 70 ಡಿಗ್ರಿ. ಸೊ ಎಕ್ಸ್ನ ವ್ಯಾಲ್ಯೂ 70 ಡಿಗ್ರಿ. ಹಾಗಾದರೆ 20 ಡಿಗ್ರಿನ ಕಾಂಪ್ಲಿಮೆಂಟರಿ ಆ್ಯಂಗಲ್ ಎಷ್ಟು ಅಂತಂದರೆ 70 ಡಿಗ್ರಿ. ಈ ಮೆಥಡನ್ನು ನಾವು ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಈಸಿಯಾಗಿ ಅವ್ರಿಗೆ ಅರ್ಥ ಆಗುತ್ತೆ. ಓಕೆ, ಅದೇ ಥರ ನೆಕ್ಸ್ಟ್ ಮೇನಲ್ಲಿ ಏನಂತ ಕೊಟ್ಟಿದ್ದಾರೆ, ಸಪ್ಲಿಮೆಂಟರಿ ಆ್ಯಂಗಲನ್ನು ಕೊಟ್ಟಿದ್ದಾರೆ. ಫೈಂಡ್ ದ ಸಪ್ಲಿಮೆಂಟ್ ಆಫ್ ಈಚ್ ಆಫ್ ದಿ ಫಾಲೋಯಿಂಗ್ ಆ್ಯಂಗಲ್ಸ್ ಅಂತ ಕೊಟ್ಟಿದ್ದಾರೆ. ಸಪ್ಲಿಮೆಂಟರಿ ಆ್ಯಂಗಲನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಕ್ವೆಶನ್ 105 ಅಂತ ಕೊಟ್ಟಿದ್ದಾರೆ. 105ನ ಸಪ್ಲಿಮೆಂಟರಿ ಆ್ಯಂಗಲ್ ಎಷ್ಟಾಗಿರುತ್ತೆ ಅಂತಂದರೆ 75 ಆಗಿರುತ್ತೆ. ಸೊ 75 ಪ್ಲಸ್ 105 ಅಂತಂದರೆ 80 ಡಿಗ್ರಿ, 180 ಡಿಗ್ರಿ ಆಗುತ್ತೆ. ಸೊ ಹಾಗಾಗಿ 105ನ ಸಪ್ಲಿಮೆಂಟರಿ ಆ್ಯಂಗಲ್ ಯಾವುದು ಅಂತಂದರೆ 75 ಡಿಗ್ರಿ, ಹಾಗೆ 87ನ ಸಪ್ಲಿಮೆಂಟರಿ ಆ್ಯಂಗಲ್ ಯಾವುದು ಅಂತಂದರೆ 93. ಹಾಗೆ ನೆಕ್ಸ್ಟ್ ಕ್ವೆಶನ್ 154ನ ಸಪ್ಲಿಮೆಂಟ್ ಆ್ಯಂಗಲ್ ಯಾವುದು ಅಂತಂದರೆ 26 ಡಿಗ್ರಿ. ಸೊ 154 ಪ್ಲಸ್ 26 ಅಂತಂದರೆ 180 ಡಿಗ್ರಿ ಆಗುತ್ತೆ. ಸೊ 154ನ ಸಪ್ಲಿಮೆಂಟರಿ ಆ್ಯಂಗಲ್ ಯಾವುದು ಅಂತಂದರೆ 26 ಡಿಗ್ರಿ. ಹಾಗೆ ಥರ್ಡ್ ಮೇನಲ್ಲಿ ಏನಂತ ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ, ಐಡೆಂಟಿಫೈ ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಆಫ್ ಆ್ಯಂಗಲ್ಸ್ ಆರ್ ಕಾಂಪ್ಲಿಮೆಂಟರಿ ಆ್ಯಂಡ್ ವಿಚ್ ಆರ್ ಸಪ್ಲಿಮೆಂಟರಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವಿಲ್ಲಿ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಏನು ಅಂತಂದರೆ, ಎರಡು ಆ್ಯಂಗಲ್ಸನ್ನು ಆ್ಯಡ್ ಮಾಡಿದಾಗ ನಮಗೆ 180 ಬಂತು ಅಂತಂದರೆ ಆ ಆ್ಯಂಗಲ್ಸು ಸಪ್ಲಿಮೆಂಟರಿ ಆ್ಯಂಗಲ್ಸು. ಹಾಗೆ ಎರಡು ಆ್ಯಂಗಲ್ಸನ್ನು ಆ್ಯಡ್ ಮಾಡಿದಾಗ 90 ಡಿಗ್ರಿ ಬಂತು ಅಂತಂದರೆ ಅವು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಆಗಿರ್ತವೆ. ಸೊ ಇಲ್ಲಿ ಫಸ್ಟ್ ಕ್ವೆಶನ್ನು 65 ಡಿಗ್ರಿ ಪ್ಲಸ್ 115 ಡಿಗ್ರಿ ಕೊಟ್ಟಿದ್ದಾರೆ. ಇವೆರಡನ್ನು ಆ್ಯಡ್ ಮಾಡಿದಾಗ ನಮಗೆ 180 ಬರುತ್ತೆ. ಸೊ ಹಾಗಾಗಿ ಈ ಎರಡು ಪೇರ್ ಆಫ್ ಆ್ಯಂಗಲ್ಸ್ ಎಂಥ ಆ್ಯಂಗಲ್ಸ್ ಅಂದರೆ ಸಪ್ಲಿಮೆಂಟರಿ ಆ್ಯಂಗಲ್ಸು. ಹಾಗೆ ಸೆಕೆಂಡ್ ಕ್ವೆಶನ್ನು 63 ಪ್ಲಸ್ 27 ಅಂತ ಕೊಟ್ಟಿದ್ದಾರೆ. 63 ಪ್ಲಸ್ 27 ಅಂತಂದರೆ ಇವೆರಡನ್ನು ಆ್ಯಡ್ ಮಾಡಿದಾಗ ನಮಗೆ 90 ಡಿಗ್ರಿ ಬರುತ್ತೆ. ಸೊ ಹಾಗಾಗಿ ಈ ಎರಡು ಆ್ಯಂಗಲ್ಸು ಕಾಂಪ್ಲಿಮೆಂಟರಿ ಆ್ಯಂಗಲ್ಸು. ನೆಕ್ಸ್ಟ್ 112 ಡಿಗ್ರಿ ಪ್ಲಸ್ 68 ಡಿಗ್ರಿ ಅಂತಂದರೆ ಇವೆರಡನ್ನು ಆ್ಯಡ್ ಮಾಡಿದಾಗ 180 ಬರುತ್ತೆ. ಸೊ ದೀಸ್ ಟು ಆರ್ ಸಪ್ಲಿಮೆಂಟರಿ ಆ್ಯಂಗಲ್ಸ್. ನೆಕ್ಸ್ಟ್ 130 ಪ್ಲಸ್ 50 ಅಂತಂದರೆ 180 ಡಿಗ್ರಿ. ಸೊ ದೀಸ್ ಟು ಆರ್ ಸಪ್ಲಿಮೆಂಟರಿ ಆ್ಯಂಗಲ್ಸ್. 45 ಪ್ಲಸ್ 45 ಅಂತಂದರೆ 90 ಡಿಗ್ರಿ. ಸೊ ಇವೆರಡು ಕಾಂಪ್ಲಿಮೆಂಟರಿ ಆ್ಯಂಗಲ್ಸು.
80 + 10 ಅಂತಂದರೆ 90 ಡಿಗ್ರಿ. ಸೊ ಇವೆರಡೂ ಸಹ ಕಾಂಪ್ಲಿಮೆಂಟರಿ ಆ್ಯಂಗಲ್ಸು. ಸೊ ಇವೆಲ್ಲವೂ ಸಹ ಈಸಿ ಕ್ವೆಶನ್ಸ್ ಆಗಿದ್ದಾವೆ, ಈಸಿ ಆಗಿದೆ ಅಂತ ಅನಿಸುತ್ತೆ. ನಾವು ಈ ಥರದ ಕ್ವೆಶನನ್ನೆಲ್ಲ ಸಾಲ್ವ್ ಮಾಡೋದ್ರಿಂದ ನಮಗೇನಪ್ಪ ಬೆನಿಫಿಟ್ ಅಂತಂದರೆ ನಾವು ಕ್ವಿಕ್ಕಾಗಿ ಆನ್ಸರ್ಸನ್ನು ಫೈಂಡ್ ಔಟ್ ಮಾಡಬಹುದು, ಹಾಗೆ ಕ್ವಿಕ್ಕಾಗಿ ನಮ್ಮ ಸ್ಪೀಡನ್ನು ಎಕ್ಸಾಮಲ್ಲಿ ಪಿಕಪ್ ಮಾಡ್ಕೋಬಹುದು. ಸೊ ಹಾಗಾಗಿ ಈಚ್ ಆ್ಯಂಡ್ ಎವ್ರಿ ಕ್ವೆಶನನ್ನು ನಾನಿಲ್ಲಿ ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ 4th ಕ್ವೆಶನ್ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತ ನೋಡೋಣ. ಫೈಂಡ್ ದ ಆ್ಯಂಗಲ್ ವಿಚ್ ಈಸ್ ಈಕ್ವಲ್ ಟು ಇಟ್ಸ್ ಕಾಂಪ್ಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಎರಡು ಆ್ಯಂಗಲ್ಸು ಈಕ್ವಲ್ ಆಗಿರಬೇಕು, ಹಾಗೆ ಅವು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಆಗಿರಬೇಕು. ಆ ಎರಡು ಆ್ಯಂಗಲ್ಸ್ ಯಾವುವು ಅಂತಂದರೆ 45 ಡಿಗ್ರಿ. ಸೊ 45 ಡಿಗ್ರಿ, ಈ ಆ್ಯಂಗಲ್ನ ಕಾಂಪ್ಲಿಮೆಂಟರಿ ಆ್ಯಂಗಲ್ ಯಾವುದು ಅಂತಂದರೆ 45 ಡಿಗ್ರಿ. ಇವೆರಡು ಸಮ ಅಲ್ವಾ, ಇವೆರಡನ್ನು ಆ್ಯಡ್ ಮಾಡಿದಾಗ ನಮಗೆ 90 ಡಿಗ್ರಿ ಬರುತ್ತೆ. ಅಂತಂದರೆ ಯಾವ ಆ್ಯಂಗಲ್ಲು ಅದರ ಕಾಂಪ್ಲಿಮೆಂಟರಿ ಆ್ಯಂಗಲ್ಗೆ ಈಕ್ವಲ್ ಆಗಿರುತ್ತೆ, ಯಾವ ಕೋನ ಅದರ ಪೂರಕ ಕೋನಕ್ಕೆ ಸಮವಾಗಿರುತ್ತೆ ಅಂತಂದರೆ 45 ಡಿಗ್ರಿ. 45 ಡಿಗ್ರಿಗೆ 45ಅನ್ನು ಆ್ಯಡ್ ಮಾಡಿದಾಗ ನಮಗೆ 90 ಬರುತ್ತೆ. ಅಂದರೆ ಇವೆರಡು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಆ್ಯಂಡ್ ದೋಸ್ ಟು ಆರ್ ಈಕ್ವಲ್. ಹಾಗೆ ನೆಕ್ಸ್ಟ್ ಕ್ವೆಶನ್ನು, ಫೈಂಡ್ ದ ಆ್ಯಂಗಲ್ ವಿಚ್ ಈಸ್ ಈಕ್ವಲ್ ಟು ಇಟ್ಸ್ ಸಪ್ಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಸಪ್ಲಿಮೆಂಟರಿ ಆ್ಯಂಗಲ್ಗೆ ಈಕ್ವಲ್ ಆಗಿರೋವಂಥದ್ದು ಯಾವುದು ಅಂತ. ಅಂದರೆ ಯಾವ ಎರಡು ಆ್ಯಂಗಲನ್ನು ಆ್ಯಡ್ ಮಾಡಿದಾಗ, ಯಾವೆರಡು ಸಮ ಆ್ಯಂಗಲನ್ನು ಆ್ಯಡ್ ಮಾಡಿದಾಗ ನಮಗೆ 180 ಡಿಗ್ರಿ ಬರುತ್ತೆ ಅಂತಂದರೆ 90 ಡಿಗ್ರಿ. ಸೊ 90 ಡಿಗ್ರಿ ಪ್ಲಸ್ 90 ಡಿಗ್ರಿ ಅಂತಂದಾಗ 180 ಡಿಗ್ರಿ ಆಗುತ್ತೆ. ಹಾಗೆ ಇವೆರಡೂ ಸಹ ಈಕ್ವಲ್, ಸಮವಾಗಿರುವಂತಹ ಆ್ಯಂಗಲ್ಸು. ಅಂತಂದರೆ ಯಾವ ಎರಡು ಆ್ಯಂಗಲ್ಸು ಈಕ್ವಲ್ ಆಗಿದ್ದಾವೆ, ಅದರ ಪರಿಪೂರಕ ಕೋನಕ್ಕೆ ಈಕ್ವಲ್ ಆಗಿದೆ ಅಂತ ಕೇಳಿದಾಗ ಅದು 90 ಡಿಗ್ರಿ. ಅಂದರೆ ಯಾವ ಆ್ಯಂಗಲ್ಲು ಅದರ ಪರಿಪೂರಕ ಕೋನಕ್ಕೆ ಈಕ್ವಲ್ ಆಗಿದೆ ಅಂತ ಕೇಳಿದಾಗ, ಅಂದರೆ ಸಪ್ಲಿಮೆಂಟರಿ ಆ್ಯಂಗಲ್ಗೆ ಈಕ್ವಲ್ ಆಗಿದೆ ಅಂತ ಕೇಳಿದಾಗ 90 ಡಿಗ್ರಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಇನ್ ದ ಗಿವನ್ ಫಿಗರ್ ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 2 ಆರ್ ಸಪ್ಲಿಮೆಂಟರಿ ಆ್ಯಂಗಲ್ಸ್. ಇಫ್ ಆ್ಯಂಗಲ್ 1 ಈಸ್ ಡಿಕ್ರೀಸ್ಡ್, ವಾಟ್ ಚೇಂಜಸ್ ಶುಡ್ ಟೇಕ್ ಪ್ಲೇಸ್ ಇನ್ ಆ್ಯಂಗಲ್ 2 ಸೋ ದ್ಯಾಟ್ ಬೋತ್ ದ ಆ್ಯಂಗಲ್ಸ್ ಸ್ಟಿಲ್ ರಿಮೈನ್ ಸಪ್ಲಿಮೆಂಟರಿ ಅಂತ. ಅಂದರೆ ಈ ಫಿಗರಲ್ಲಿ ಆ್ಯಂಗಲ್ 1 ಹಾಗೆ ಆ್ಯಂಗಲ್ 2 ಅನ್ನು ಕೊಟ್ಟಿದ್ದಾರೆ. ಇಲ್ಲೇನಂತ ಕೊಟ್ಟಿದ್ದಾರೆ, ಆ್ಯಂಗಲ್ 2 ಮೆಷರ್ಮೆಂಟನ್ನು ಡಿಕ್ರೀಸ್ ಮಾಡಿ. ಅಂದರೆ ಇಲ್ಲಿ ಇಷ್ಟಿದೆ, ಈ ಕಡೆ ಆ್ಯಂಗಲ್ ಕಡಿಮೆ ಮಾಡಿದಾಗ ಈ ಆ್ಯಂಗಲ್ 2 ಅಲ್ಲಿ ಯಾವ ಚೇಂಜಸನ್ನು ನಾವು ತಂದಾಗ ಸ್ಟಿಲ್ ದೇ ಆರ್ ಸಪ್ಲಿಮೆಂಟರಿ ಅಂತ. ಅಂದರೆ ಅದರಲ್ಲಿ ಯಾವ ಚೇಂಜಸ್ ಮಾಡಿದಾಗ ಅವೆರಡರ ಮೊತ್ತ 180 ಡಿಗ್ರಿನೇ ಇರುತ್ತೆ ಅನ್ನೋದು ಇಲ್ಲಿ ಕ್ವೆಶನು. ಸೊ ಈ ಆ್ಯಂಗಲನ್ನು ಕಡಿಮೆ ಮಾಡಿದಾಗ, ಆ್ಯಂಗಲ್ 1ಅನ್ನು ಕಡಿಮೆ ಮಾಡಿದಾಗ ಆ್ಯಂಗಲ್ 2ನ ನಾವೇನು ಮಾಡಬೇಕಾಗತ್ತೆ, ಆ್ಯಂಗಲ್ 2ನ ಜಾಸ್ತಿ ಮಾಡಬೇಕಾಗತ್ತೆ. ಆ್ಯಂಗಲ್ 2ನ ಜಾಸ್ತಿ ಮಾಡಿದಾಗ ಅಲ್ಲೇನಾಗುತ್ತೆ, ಅವೆರಡು ಸಪ್ಲಿಮೆಂಟರಿ ಆ್ಯಂಗಲ್ ಆಗಿಯೇ ಉಳ್ಕೊಳ್ತವೆ ಅಂತ. ಓಕೆ, ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಕ್ಯಾನ್ 2 ಆ್ಯಂಗಲ್ಸ್ ಬಿ ಸಪ್ಲಿಮೆಂಟರಿ ಇಫ್ ಬೋತ್ ಆಫ್ ದೆಮ್ ಆರ್. ಅಂದರೆ ನಾವು ತಗೊಳ್ಳೋಂತಹ ಎರಡು ಆ್ಯಂಗಲ್ಸು ಯಾವಾಗಲೂ ಸಪ್ಲಿಮೆಂಟರಿ ಆಗುತ್ತಾ ಅಂತ. ಯಾವ ಥರದ ಆ್ಯಂಗಲ್ಸು, ನಾವಿಲ್ಲಿ ಎರಡು ಅಕ್ಯೂಟ್ ಆ್ಯಂಗಲ್ಸನ್ನು ತೊಗೊಂಡಾಗ ಆ ಎರಡು ಅಕ್ಯೂಟ್ ಆ್ಯಂಗಲ್ಸು ಸಪ್ಲಿಮೆಂಟರಿ ಆಗೋಕ್ಕೆ ಸಾಧ್ಯನಾ ಅಂತ ಈ ಕ್ವೆಶನ್ನು. ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತಂದರೆ 180 ಡಿಗ್ರಿ ಆಗಬೇಕು. ಹಾಗೆ ಇಲ್ಲಿ ಕೊಟ್ಟಿರುವಂಥದ್ದೇನು, ಎರಡು ಅಕ್ಯೂಟ್ ಆ್ಯಂಗಲ್ಸ್ ಅಂತಂದರೆ ಲೆಸ್ ದ್ಯಾನ್ 90 ಡಿಗ್ರಿ, 90 ಡಿಗ್ರಿಗಿಂತ ಕಡಿಮೆ ಇರಬೇಕು ಅಂತ ಎರಡು ಆ್ಯಂಗಲ್ಸನ್ನು ತೊಗೊಂಡಾಗ ನಮಗೆ ಸಪ್ಲಿಮೆಂಟರಿ ಆ್ಯಂಗಲ್ ಪೇರ್ ಸಿಗತ್ತಾ ಅಂತ. ಸೊ ಇಲ್ಲಿ ಚೆಕ್ ಮಾಡೋಣ. 90 ಡಿಗ್ರಿಗಿಂತ ಕಡಿಮೆ ಇರೋವಂಥದ್ದು ಯಾವುದು ಅಂತಂದರೆ 89 ಡಿಗ್ರಿ ಅನ್ನೋದು ಅದು ಅಕ್ಯೂಟ್ ಆ್ಯಂಗಲ್ಲು. ಸೊ ಎರಡು 89 ತೊಗೊಳ್ಳೋಣ ಅಥವಾ 88 ಯಾವುದಾದ್ರೂ ತೊಗೊಳ್ಳೋಣ. ಇಲ್ಲಿ ಹೈಯೆಸ್ಟ್ ಅಕ್ಯೂಟ್ ಆ್ಯಂಗಲ್ ಯಾವುದು ಅಂತಂದರೆ 89. ಸೊ ಎರಡು 89 ತೊಗೊಂಡಾಗ ನಮಗಿಲ್ಲಿ 178 ಆಗುತ್ತೆ. ಅಂತಂದರೆ ಇದು ಸಪ್ಲಿಮೆಂಟರಿ ಆ್ಯಂಗಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವೆರಡೂ ಅಕ್ಯೂಟ್ ಆ್ಯಂಗಲ್ಸನ್ನು ತೊಗೊಂಡಾಗ ಅವು ಸಪ್ಲಿಮೆಂಟರಿ ಆ್ಯಂಗಲ್ಸ್ ಆಗೋದು ಸಾಧ್ಯ ಇಲ್ಲ. ಹಾಗೆ ಎರಡು ಅಬ್ಟ್ಯೂಸ್ ಆ್ಯಂಗಲ್ಸನ್ನು ತೊಗೊಂಡಾಗ, ಅಬ್ಟ್ಯೂಸ್ ಆ್ಯಂಗಲ್ ಅಂತಂದರೆ ಏನು, ಗ್ರೇಟರ್ ದ್ಯಾನ್ 90 ಡಿಗ್ರಿ ಇರಬೇಕು. ಗ್ರೇಟರ್ ದ್ಯಾನ್ 90 ಡಿಗ್ರಿ ಅಂತಂದರೆ ನಾವು ಈವನ್ ನಾವು 91 ಡಿಗ್ರಿ ಅಂತ ತೊಗೊಂಡಾಗೂ ಸಹ ಅದು ಅಬ್ಟ್ಯೂಸ್ ಆ್ಯಂಗಲ್ ಆಗುತ್ತೆ. ಅಬ್ಟ್ಯೂಸ್ ಆ್ಯಂಗಲ್ 91 ಅಂತ ತೊಗೊಂಡಾಗ ನೆಕ್ಸ್ಟ್ ಚಿಕ್ಕ ಅಬ್ಟ್ಯೂಸ್ ಆ್ಯಂಗಲ್ ಯಾವುದು ಅಂತಂದರೆ ಅದು 91 ಡಿಗ್ರಿನೇ. ಸೊ ಹಾಗಾಗಿ ಅವೆರಡು 91 ತೊಗೊಂಡಾಗ ನಮಗಿಲ್ಲಿ 182 ಆಗಿಬಿಡುತ್ತೆ. ಅಂತಂದರೆ ನಮಗೆ 180 ಬರೋದಿಲ್ಲ. ಅಂತಂದರೆ ನಾವು ಎರಡು ಅಬ್ಟ್ಯೂಸ್ ಆ್ಯಂಗಲ್ಸನ್ನು ತೊಗೊಂಡಾಗ ನಮಗೆ ಸಪ್ಲಿಮೆಂಟರಿ ಆ್ಯಂಗಲ್ಸು ಬರೋದಿಲ್ಲ.
ನೆಕ್ಸ್ಟ್ ಥರ್ಡ್ ಕಂಡೀಷನ್ ಏನು ಕೊಟ್ಟಿದ್ದಾರೆ, ಎರಡು ರೈಟ್ ಆ್ಯಂಗಲ್ಸ್ ಆಗಿದ್ದಾಗ ಸಪ್ಲಿಮೆಂಟರಿ ಆಗೋ ಸಾಧ್ಯತೆ ಇದೆಯಾ ಅಂತ. ಸೊ ರೈಟ್ ಆ್ಯಂಗಲ್ ಅಂತಂದರೆ ವಿಚ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಸೊ 90 ಡಿಗ್ರಿ ಎರಡೂ ಆ್ಯಂಗಲ್ಸ್ ತೊಗೊಂಡಾಗ ನಮಗೆ 180 ಡಿಗ್ರಿ ಬರುತ್ತೆ. ಸೊ ಈ ಕಂಡೀಷನಲ್ಲಿ ಮಾತ್ರ ನಮಗೆ ಎರಡು ರೈಟ್ ಆ್ಯಂಗಲ್ಸನ್ನು ತೊಗೊಂಡಾಗ ನಮಗೆ ಸಪ್ಲಿಮೆಂಟರಿ ಆ್ಯಂಗಲ್ ಅನ್ನೋದು ಸಿಗೋದು. ಸೊ ಇಲ್ಲಿ ಕೊಟ್ಟಿರೋ ಕ್ವಶನ್ಸಲ್ಲಿ ಎಲ್ಲಿ ನಮಗೆ ಸಪ್ಲಿಮೆಂಟರಿ ಆ್ಯಂಗಲ್ ಸಿಗುತ್ತೆ ಅಂತಂದರೆ ಅದು ಎರಡು ರೈಟ್ ಆ್ಯಂಗಲನ್ನು ತೊಗೊಂಡಿದ್ದಾಗ. ಓಕೆ, ಇಲ್ಲಿ ನೆಕ್ಸ್ಟ್ ಕ್ವೆಶನ್ ಏನಂತ ಕೊಟ್ಟಿದ್ದಾರೆ, ಆ್ಯನ್ ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ 45 ಡಿಗ್ರಿ, ಈಸ್ ಇಟ್ಸ್ ಕಾಂಪ್ಲಿಮೆಂಟರಿ ಆ್ಯಂಗಲ್ ಗ್ರೇಟರ್ ದ್ಯಾನ್ 45 ಡಿಗ್ರಿ ಆರ್ ಈಕ್ವಲ್ ಟು 45 ಡಿಗ್ರಿ ಆರ್ ಲೆಸ್ ದ್ಯಾನ್ 45 ಡಿಗ್ರಿ ಅಂತ ಕ್ವೆಶನ್ ಕೇಳಿದ್ದಾರೆ. ಅಂತಂದರೆ ಇಲ್ಲಿ ಪೇರ್ ಆಫ್ ಆ್ಯಂಗಲ್ಸಲ್ಲಿ ಅಂದರೆ ಒಂದು ಜೊತೆ ಆ್ಯಂಗಲ್ಸಲ್ಲಿ ಒಂದು ಆ್ಯಂಗಲ್ಲು 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇದು ಕಾಂಪ್ಲಿಮೆಂಟರಿ ಆಗಬೇಕಾದ್ರೆ ಅಂದರೆ ಇದರ ಜೊತೆಗೆ ಇನ್ನೊಂದನ್ನು ಸೇರಿಸಿದಾಗ ಈ ಆ್ಯಂಗಲ್ನ ಕಾಂಪ್ಲಿಮೆಂಟರಿ ಆ್ಯಂಗಲ್ಲು 45 ಡಿಗ್ರಿ ಇರುತ್ತೆ, ಗ್ರೇಟರ್ ದ್ಯಾನ್ 45 ಡಿಗ್ರಿ ಇರುತ್ತೆ, ಹಾಗೆ ಲೆಸ್ ದ್ಯಾನ್ 45 ಡಿಗ್ರಿ ಇರುತ್ತೆ. ಯಾವುದು ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ನಮಗಿಲ್ಲಿ ಕಾಂಪ್ಲಿಮೆಂಟರಿ ಆಗಬೇಕಾದ್ರೆ ಇವೆರಡರ ಮೊತ್ತ ಎಷ್ಟಾಗಬೇಕು, 90 ಡಿಗ್ರಿ. ಸೊ 45ಗೆ ಎಷ್ಟು ಸೇರಿಸಿದಾಗ ನಮಗೆ 90 ಡಿಗ್ರಿ ಆಗುತ್ತೆ ಅಂದರೆ 45ನೇ ಸೇರಿಸ್ಬೇಕಾಗತ್ತೆ. ಅಂತಂದರೆ ಒಂದು ಆ್ಯಂಗಲ್ 45 ಡಿಗ್ರಿ ಇದ್ದರೆ ಕಾಂಪ್ಲಿಮೆಂಟರಿ ಆಗಬೇಕಾದ್ರೆ ಮತ್ತೊಂದು ಆ್ಯಂಗಲ್ಲು ಸಹ 45 ಡಿಗ್ರಿ ಇರಬೇಕು. ಹಾಗಾದರೆ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಈಕ್ವಲ್ ಟು 45 ಡಿಗ್ರಿ. ಒಂದು ಆ್ಯಂಗಲ್ 45 ಡಿಗ್ರಿ ಇತ್ತು ಅಂತಂದರೆ ಇನ್ನೊಂದು ಸಹ 45 ಡಿಗ್ರಿನೇ ಇರಬೇಕು ಅಂತ. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಒಂದಷ್ಟು ಕ್ವಶನ್ಸ್ ಕೊಟ್ಟಿದ್ದಾರೆ. ಇಫ್ ಟೂ ಆ್ಯಂಗಲ್ಸ್ ಆರ್ ಕಾಂಪ್ಲಿಮೆಂಟರಿ ದೆನ್ ದ ಸಮ್ ಆಫ್ ದೇರ್ ಮೆಷರ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಎರಡು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಇದ್ದಾಗ ಆ ಎರಡು ಆ್ಯಂಗಲ್ಸ್ನ ಸಮ್ ಎಷ್ಟಿರುತ್ತೆ ಅಂತಂದರೆ 90 ಡಿಗ್ರಿ ಇರುತ್ತೆ. ಹಾಗೆ ನೆಕ್ಸ್ಟು ಏನು ಕೊಟ್ಟಿದ್ದಾರೆ, ಇಫ್ ಟೂ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ ದೆನ್ ದ ಸಮ್ ಆಫ್ ದೇರ್ ಮೆಷರ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಎರಡು ಆ್ಯಂಗಲ್ಸು ಪರಿಪೂರಕ ಕೋನಗಳು ಅಥವಾ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಆಗಿದ್ದಾಗ ಅವುಗಳ ಮೊತ್ತ ಎಷ್ಟಿರುತ್ತೆ ಅಂತಂದರೆ 180 ಡಿಗ್ರಿ ಇರುತ್ತೆ. ಹಾಗೆ ನೆಕ್ಸ್ಟು ಇಫ್ ಟೂ ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ ದೇ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತಂದರೆ ಒಂದರ ಪಕ್ಕ ಒಂದು ಇರೋವಂಥ ಆ್ಯಂಗಲ್ಸು ಅಲ್ವಾ, ಈ ಥರ. ಸೊ ಈ ಆ್ಯಂಗಲ್ಲು ಹಾಗೆ ಈ ಆ್ಯಂಗಲ್ಲು ಒಂದ್ರ ಪಕ್ಕ ಒಂದು ಇರೋವಂಥ ಆ್ಯಂಗಲ್ಸು, ಆ್ಯಂಗಲ್ ಎಕ್ಸ್ ಆ್ಯಂಡ್ ಆ್ಯಂಗಲ್ ವೈ ಅಂತ ಈ ಫಿಗರಲ್ಲಿ ಕನ್ಸಿಡರ್ ಮಾಡಿದಾಗ ಇವೆರಡು ಸಪ್ಲಿಮೆಂಟರಿ ಆ್ಯಂಗಲ್ಸು. ಇಫ್ ಟೂ ಅಡ್ಜಸೆಂಟ್ ಆ್ಯಂಗಲ್ಸ್, ಇವೆರಡು ಅಡ್ಜಸೆಂಟ್ ಆ್ಯಂಗಲ್ಸು, ಈ ಅಡ್ಜಸೆಂಟ್ ಆ್ಯಂಗಲ್ಸು ಸಪ್ಲಿಮೆಂಟರಿ ಆ್ಯಂಗಲ್ಸ್ ಆದಾಗ ದೇ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ದೇ ಫಾರ್ಮ್ ಅ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತ. ಸೊ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತಂದರೆ ಈ ಎರಡೂ ಆ್ಯಂಗಲ್ಸು ಸೇರಿಸಿ ನಮಗೊಂದು ಸ್ಟ್ರೈಟ್ ಲೈನ್ ಬರುತ್ತಲ್ಲ, ಸೊ ಹಾಗಾಗಿ ಇದನ್ನು ನಾವು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಇನ್ ದ ಅಡ್ಜಾಯ್ನಿಂಗ್ ಫಿಗರ್ ನೇಮ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಆ್ಯಂಗಲ್ಸ್ ಅಂತ ಕೊಟ್ಟಿದ್ದಾರೆ. ಅಪ್ಟ್ಯೂಸ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಂತ ಕೊಟ್ಟಿದ್ದಾರೆ. ಅಪ್ಟ್ಯೂಸ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಂತಂದರೆ ಯಾವುವು? ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಂತಂದ ತಕ್ಷಣ ನಮಗಿಲ್ಲಿ ಯಾವ ಇಂಗ್ಲೀಷ್ ಆಲ್ಫಾಬೆಟ್ ನೆನಪಾಗಬೇಕು ಅಂದರೆ ಎಕ್ಸ್. ಸೊ ಎಕ್ಸ್ ಅಂತ ತೊಗೊಂಡಾಗ ಈ ಆ್ಯಂಗಲ್ಲು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸು. ಹಾಗೆ ಈ ಕಡೆ ಇರುವಂತಹ ಈ ಎರಡು ಆ್ಯಂಗಲ್ಸು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸು. ಎರಡು ಪೇರ್ ಆಫ್ ವರ್ಟಿಕಲ್ ಅಪೋಸಿಟ್ ಆ್ಯಂಗಲ್ ಸಿಗುತ್ತೆ ನಮಗೆ. ಸೊ ಈ ಫಿಗರನ್ನು ಅಬ್ಸರ್ವ್ ಮಾಡಿದಾಗ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಕೇಳಿದ್ದಾರೆ, ಹಾಗೆ ಯಾವ ಥರದ್ದು ಅಪ್ಟ್ಯೂಸ್ ಆ್ಯಂಗಲ್ ಕೇಳಿದ್ದಾರೆ. ಇಲ್ಲಿ ಎಕ್ಸ್ ಅಂತಂದರೆ ಈ ಎ ಸಿ ಹಾಗೆ ಬಿ ಡಿ ಇವು ಎಕ್ಸ್ ಶೇಪಲ್ಲಿದ್ದಾವೆ. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಅಪ್ಟ್ಯೂಸ್ ಆ್ಯಂಗಲ್ಸು ಅಂತಂದರೆ ಎ ಒ ಡಿ ಈ ಆ್ಯಂಗಲ್ಲು ಹಾಗೆ ಬಿ ಒ ಸಿ ಈ ಆ್ಯಂಗಲ್ಲು ಅಪ್ಟ್ಯೂಸ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸು. ಸೊ ಈ ಕ್ವೆಶನ್ಗೆ ಆನ್ಸರ್ ಯಾವುದು ಅಂತಂದರೆ ಆ್ಯಂಗಲ್ ಎ ಒ ಡಿ ಆ್ಯಂಡ್ ಆ್ಯಂಗಲ್ ಬಿ ಒ ಸಿ ಈ ಎರಡು ಆ್ಯಂಗಲ್ಸು ಅಪ್ಟ್ಯೂಸ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಹಾಗೆ ಅಡ್ಜಸೆಂಟ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಕೇಳಿದ್ದಾರೆ. ಅಡ್ಜಸೆಂಟ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸು ಕಾಂಪ್ಲಿಮೆಂಟರಿ ಅಂತಂದರೆ 90 ಡಿಗ್ರಿ ಇರಬೇಕು. ಅಡ್ಜಸೆಂಟ್ ಅಂದರೆ ಪಕ್ಕಪಕ್ಕದಲ್ಲೇ ಇರಬೇಕು, ಅಂದರೆ ವಿಚ್ ಶುಡ್ ಹ್ಯಾವ್ ಕಾಮನ್ ರೇ ಒಂದು ಇರಬೇಕು, ಹಾಗೆ ಕಾಮನ್ ವರ್ಟೆಕ್ಸ್ ಇರಬೇಕು. ಯಾವುವು ಅಂತಂದರೆ ನೋಡಿ, ಇಲ್ಲಿ ಈ ಎರಡು ಆ್ಯಂಗಲ್ಸನ್ನು ಸೇರಿಸಿದಾಗ 90 ಡಿಗ್ರಿ ಬರುತ್ತೆ ಅಲ್ವಾ. ಅಂದರೆ ಈ ಎರಡು ಆ್ಯಂಗಲ್ಸು ಬಿ ಒ ಎ ಹಾಗೆ ಎ ಒ ಇ ಈ ಎರಡು ಆ್ಯಂಗಲ್ಸು ಕಾಮನ್ ರೇಯನ್ನು ಹೊಂದಿದ್ದಾವೆ. ಯಾವುದು ಕಾಮನ್ ರೇ ಅಂದರೆ ಒ ಎ. ಸೊ ಈ ಎರಡು ಆ್ಯಂಗಲ್ಸು ಅಡ್ಜಸೆಂಟ್ ಆ್ಯಂಗಲ್ಸು, ಹಾಗೆ ಅವುಗಳ ಸಮ್ ಎಷ್ಟಿದೆ ಅಂದರೆ 90 ಡಿಗ್ರಿ. ಸೊ ಈ ಸೆಕೆಂಡ್ ಕ್ವೆಶನ್ಗೆ ಆನ್ಸರ್ ಏನು ಅಂತಂದರೆ ಬಿ ಒ ಎ ಹಾಗೆ ಎ ಒ ಇ. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ
ಥರ್ಡ್ ಕ್ವೆಶನ್, ಈಕ್ವಲ್ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಕೊಟ್ಟಿದ್ದಾರೆ. ಈಕ್ವಲ್ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತಂದರೆ ಸಮ ಇರುವಂತಹ ಸಪ್ಲಿಮೆಂಟರಿ ಆ್ಯಂಗಲ್ಸು ಯಾವ್ಯಾವು ಅಂತ. ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತಂದರೆ 180 ಡಿಗ್ರಿ ಇರಬೇಕು. ಎರಡು ಈ 90 ಡಿಗ್ರೀಸನ್ನು ತೊಗೊಂಡಾಗ ಅಂದರೆ ಆ್ಯಂಗಲ್ ಇ ಒ ಡಿ ಹಾಗೆ ಆ್ಯಂಗಲ್ ಇ ಒ ಬಿ, ಈ ಎರಡು ಆ್ಯಂಗಲ್ಸನ್ನು ತೊಗೊಂಡಾಗ ಈ ಎರಡು ಆ್ಯಂಗಲ್ಸು 90 ಡಿಗ್ರಿಗಳೇ ಇದ್ದಾವೆ, ಅಂದರೆ ರೈಟ್ ಆ್ಯಂಗಲ್ಸು. ಸೊ ಇವೆರಡು ಈಕ್ವಲ್ ಇದ್ದಾವೆ. ಹಾಗೆ ಇವೆರಡನ್ನು ಆ್ಯಡ್ ಮಾಡಿದಾಗ ನಮಗೆ 180 ಡಿಗ್ರಿ ಬರುತ್ತೆ. 180 ಡಿಗ್ರಿ ಬರುತ್ತೆ ಅಂತಂದರೆ ಇವೆರಡು ಈಕ್ವಲ್ ಸಪ್ಲಿಮೆಂಟರಿ ಆ್ಯಂಗಲ್ಸು. ನೆಕ್ಸ್ಟು ಅನ್ಈಕ್ವಲ್ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಕೊಟ್ಟಿದ್ದಾರೆ. ಅನ್ಈಕ್ವಲ್ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ತೊಗೊಂಡಾಗ ಈ ಸ್ಟ್ರೈಟ್ ಆ್ಯಂಗಲನ್ನು ನೋಡೋಣ. ಆ್ಯಂಗಲ್ ಬಿ ಒ ಡಿ ಅಂದರೆ ಇದು ಸ್ಟ್ರೈಟ್ ಆ್ಯಂಗಲ್ಲು. ಅನ್ಈಕ್ವಲ್ ಅಂತ ತೊಗೊಂಡಾಗ ಎರಡು ಅನ್ಈಕ್ವಲ್ ಪೇರ್ ಆಫ್ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಯಾವುದಾಗಿರ್ತವೆ ಇಲ್ಲಿ ಅಂದರೆ ಎ ಒ ಡಿ ಹಾಗೆ ಎ ಒ ಬಿ, ಈ ಎರಡು ಆ್ಯಂಗಲ್ಸು ಅನ್ಈಕ್ವಲ್ ಇದ್ದಾವೆ. ಆದರೆ ಅವು ಸಪ್ಲಿಮೆಂಟರಿ ಆ್ಯಂಗಲ್ಸು. ಎ ಒ ಡಿ ಹಾಗೆ ಎ ಒ ಬಿ, ಈ ಎರಡು ಆ್ಯಂಗಲ್ಸ್ನ ನಾವು ಅನ್ಈಕ್ವಲ್ ಸಪ್ಲಿಮೆಂಟರಿ ಆ್ಯಂಗಲ್ಸ್. ಅಂದರೆ ಆ್ಯಂಗಲ್ ಎ ಒ ಬಿನ ಮೆಷರ್ಮೆಂಟು ಆ್ಯಂಗಲ್ ಎ ಒ ಡಿನ ಮೆಷರ್ಮೆಂಟಿಗಿಂತ ಕಡಿಮೆ ಇದೆ. ಸೊ ಹಾಗಾಗಿ ಅನ್ಈಕ್ವಲ್ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಅಡ್ಜಸೆಂಟ್ ಆ್ಯಂಗಲ್ಸ್ ದಟ್ ಡು ನಾಟ್ ಫಾರ್ಮ್ ಅ ಲೀನಿಯರ್ ಪೇರ್ ಅಂತ ಕೊಟ್ಟಿದ್ದಾರೆ. ಲೀನಿಯರ್ ಪೇರ್ ಅಂತಂದರೆ ಎರಡು ಆ್ಯಂಗಲ್ಸ್, ಇಲ್ಲಿ ನಾನು ಫಿಗರ್ ಡ್ರಾ ಮಾಡಿದ್ದೀನಲ್ವ, ಅಂದರೆ ಎರಡು ಅಡ್ಜಸೆಂಟ್ ಆ್ಯಂಗಲ್ಸ್, ಪಕ್ಕದಲ್ಲಿರುವಂಥ ಆ್ಯಂಗಲ್ಸ್, ಅಂದರೆ ಕಾಮನ್ ರೇ ಇರಬೇಕು ಅದಕ್ಕೆ. ಹಾಗೆ ಅವೆರಡರ ಸಮ್ 180 ಡಿಗ್ರಿ ಇರಬೇಕು. ಆಗ ನಾವು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಏನು ಹೇಳಿದ್ದಾರೆ, ಅಡ್ಜಸೆಂಟ್ ಆ್ಯಂಗಲ್ಸ್ ದಟ್ ಡು ನಾಟ್ ಫಾರ್ಮ್ ಅ ಲೀನಿಯರ್ ಪೇರ್ ಅಂತಂದರೆ ಆ ಎರಡು ಆ್ಯಂಗಲ್ಸನ್ನು ಜಾಯಿನ್ ಮಾಡಿದಾಗ ನಮಗೆ 180 ಡಿಗ್ರಿ ಬರಬಾರ್ದು. ಸೊ ಆ ಥರದ್ದು ಆ್ಯಂಗಲ್ಸ್ ಯಾವ್ಯಾವು ಇಲ್ಲಿ ಅಂತಂದರೆ ಇಲ್ಲಿ ನೋಡಿ, ಡಿ ಒ ಇ ಈ ಆ್ಯಂಗಲ್ಲು ಹಾಗೆ ಇ ಒ ಎ ಈ ಆ್ಯಂಗಲನ್ನು ತೊಗೊಂಡಾಗ ಇವೆರಡು ಅಡ್ಜಸೆಂಟ್ ಆ್ಯಂಗಲ್ಸೇ. ಯಾವ್ಯಾವು ಇಲ್ಲಿ ನಾನು ತೊಗೊಂಡಿರೋಂಥದ್ದು ಇ ಒ ಡಿ ಹಾಗೆ ಆ್ಯಂಗಲ್ ಇ ಒ ಎ, ಈ ಎರಡು ಆ್ಯಂಗಲ್ಸು ಅಡ್ಜಸೆಂಟ್ ಆ್ಯಂಗಲ್ಸು, ಆದರೆ ಲೀನಿಯರ್ ಪೇರ್ ಏನೂ ಅಲ್ಲ. ಲೀನಿಯರ್ ಪೇರ್ ಅಂತಂದರೆ ಈ ಎ ಒ ಡಿ ಅನ್ನೋದು ಸ್ಟ್ರೈಟ್ ಲೈನ್ ಥರ ಇಲ್ಲ, ಕ್ರಾಸ್ ಇದೆ. ಸೊ ಹಾಗಾಗಿ ಇವೆರಡು ಆ್ಯಂಗಲ್ಸನ್ನು ಸೇರಿಸಿದಾಗ ಲೀನಿಯರ್ ಪೇರ್ ಆಗಿಲ್ಲ, ಬಟ್ ದೋಸ್ ಆರ್ ಅಡ್ಜಸೆಂಟ್ ಆ್ಯಂಗಲ್ಸು. ಸೊ ಇದಿಷ್ಟು ಕಾಂಪ್ಲಿಮೆಂಟರಿ ಹಾಗೆ ಸಪ್ಲಿಮೆಂಟರಿ ಕಾನ್ಸೆಪ್ಟ್ ಮೇಲೆ ಎಕ್ಸಸೈಸಲ್ಲಿ ಕೊಟ್ಟಿರುವಂತಹ ಕ್ವೆಶನ್ಸು. ಇದರ ಜೊತೆಗೆ ಟ್ರಾನ್ಸ್ವರ್ಸಲ್ಲು ಹಾಗೆ ಟ್ರಾನ್ಸ್ವರ್ಸಲ್ಲಿಂದ ಫಾರ್ಮ್ ಆಗುವಂತಹ ಆ್ಯಂಗಲ್ಸ್ ಬಗ್ಗೆಯೂ ಸಹ 7th NCERTಯಲ್ಲಿದೆ. ಸೊ ಅದನ್ನು ನೋಡ್ತಾ ಹೋಗೋಣ ಈಗ. ನೆಕ್ಸ್ಟು ಟ್ರಾನ್ಸ್ವರ್ಸಲ್ ಅಥವಾ ಛೇದಕ ಅಥವಾ ಟ್ರಾನ್ಸ್ವರ್ಸಲ್ ಅಂತಂದರೆ ಅದು ಒಂದು ರೇಖೆ. ಏನು ಆ ರೇಖೆ ಅಂತಂದರೆ ಎರಡು ಅಥವಾ ಹೆಚ್ಚು ರೇಖೆಗಳನ್ನು ಅದು ಛೇದಿಸ್ತಾ ಇರುತ್ತೆ. ಅಂತಹ ರೇಖೆಯನ್ನು ನಾವು ಛೇದಕ ಅಂತ ಹೇಳ್ತೀವಿ. ಅ ಲೈನ್ ದಟ್ ಇಂಟರ್ಸೆಕ್ಟ್ 2 or more ಲೈನ್ಸ್ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್ ಈಸ್ ಕಾಲ್ಡ್ ಟ್ರಾನ್ಸ್ವರ್ಸಲ್. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರೇಖೆಗಳನ್ನು ಅದು ಡಿಫ್ರೆಂಟ್ ಪಾಯಿಂಟ್ಸಲ್ಲಿ ಇಂಟರ್ಸೆಕ್ಟ್ ಮಾಡಿದಾಗ ಆ ಲೈನನ್ನು ನಾವೇನಂತ ಹೇಳ್ತೀವಿ, ಛೇದಕ ಅಥವಾ ಟ್ರಾನ್ಸ್ವರ್ಸಲ್ ಅಂತ ಹೇಳ್ತೀವಿ. ಎರಡು ಅಥವಾ ಹೆಚ್ಚು ರೇಖೆಗಳನ್ನು ವಿವಿಧ ಬಿಂದುಗಳಲ್ಲಿ ಛೇದಿಸುವ ರೇಖೆಯನ್ನು ಛೇದಕ ಅಂತ ಹೇಳ್ತೀವಿ. ಇಲ್ಲಿ ಫಿಗರಲ್ಲಿ ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ಎರಡು ಲೈನ್ಸ್ ಇದ್ದಾವೆ, ಲೈನ್ ಎಲ್ ಹಾಗೆ ಲೈನ್ ಎಮ್. ಈ ಎರಡೂ ಲೈನನ್ನು ಇಂಟರ್ಸೆಕ್ಟ್ ಮಾಡ್ತಾ ಇರೋವಂಥ ಲೈನ್ ಯಾವುದು ಅಂತಂದರೆ ಲೈನ್ ಪಿ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಟ್ರಾನ್ಸ್ವರ್ಸಲ್ ಅಂತ ಹೇಳ್ತೀವಿ. ಈ ಟ್ರಾನ್ಸ್ವರ್ಸಲ್ ಏನು ಮಾಡ್ತಿದೆ ಇಲ್ಲಿ ಅಂತಂದರೆ ಈ ಎರಡೂ ಲೈನನ್ನು, ಲೈನ್ ಎಲ್ ಹಾಗೆ ಲೈನ್ ಎಮ್ಮನ್ನು ಇಲ್ಲಿ ಪಾಯಿಂಟ್ಸಲ್ಲಿ ಅಂದರೆ ಎ ಪಾಯಿಂಟ್ ಹಾಗೆ ಬಿ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಮಾಡ್ತಿದೆ ಅಥವಾ ಛೇದಿಸ್ತಾ ಇದೆ. ಹಾಗಾಗಿ ಇದನ್ನು ನಾವು ಟ್ರಾನ್ಸ್ವರ್ಸಲ್ ಅಥವಾ ಛೇದಕ ಅಂತ ಹೇಳ್ತೀವಿ. ಛೇದಕ, ಓಕೆ. ಸೊ ಈ ಛೇದಕ ಎರಡು ಲೈನ್ ಆಗಿರಬಹುದು ಅಥವಾ ಎರಡಕ್ಕಿಂತ ಹೆಚ್ಚು ಲೈನ್ ಆಗಿರಬಹುದು, ಅದನ್ನು ಇಂಟರ್ಸೆಕ್ಟ್ ಮಾಡುತ್ತೆ. ಈ ಛೇದಕ ಇಂಟರ್ಸೆಕ್ಟ್ ಮಾಡಿದಾಗ ನಮಗೆ ಅಲ್ಲೊಂದಷ್ಟು ಆ್ಯಂಗಲ್ಸ್ ಅನ್ನೋದು ಫಾರ್ಮ್ ಆಗುತ್ತೆ. ಈ ಫಿಗರಲ್ಲಿ ಅಬ್ಸರ್ವ್ ಮಾಡಿದಾಗ ಎಷ್ಟು ಆ್ಯಂಗಲ್ಸ್ ಫಾರ್ಮ್ ಆಗಿದ್ದಾವೆ ಇಲ್ಲಿ ಅಂತಂದರೆ ಎರಡು ಪಾಯಿಂಟ್ಸಲ್ಲಿ ಇದು ಇಂಟರ್ಸೆಕ್ಟ್ ಮಾಡ್ತಾ ಇದೆ, ಪಾಯಿಂಟ್ ಎ ಹಾಗೆ ಪಾಯಿಂಟ್ ಬಿ ಅಲ್ಲಿ. ಸೊ ಇಲ್ಲಿ ಪಾಯಿಂಟ್ ಎ ಅನ್ನು ಅಬ್ಸರ್ವ್ ಮಾಡಿದಾಗ ಎಷ್ಟು ಆ್ಯಂಗಲ್ಸ್ ಇದ್ದಾವೆ ಇಲ್ಲಿ ಅಂತಂದರೆ ಆ್ಯಂಗಲ್ 1, ಆ್ಯಂಗಲ್ 2, ಆ್ಯಂಗಲ್ 3 ಹಾಗೆ ಆ್ಯಂಗಲ್ 4. ಹಾಗೆ ಇಲ್ಲಿ ಪಾಯಿಂಟ್ ಬಿ ಹತ್ರ ಆ್ಯಂಗಲ್ 5, ಆ್ಯಂಗಲ್ 6, ಆ್ಯಂಗಲ್ 7, ಆ್ಯಂಗಲ್ 8. ಸೊ ನಾವಿಲ್ಲಿ ತೊಗೊಂಡಿರೋಂಥ ಫಿಗರಲ್ಲಿ 2 ಲೈನ್ ಸೆಗ್ಮೆಂಟ್ಸ್ ಇದ್ದಾವೆ ಅಲ್ವಾ.
2 ಲೈನ್ ಸೆಗ್ಮೆಂಟ್ಸ್ ಹಾಗೆ 1 ಟ್ರಾನ್ಸ್ವರ್ಸಲ್ ಅಂತ ತೊಗೊಂಡಾಗ ನಮಗೆ ಎಷ್ಟು ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ ಅಂತಂದರೆ 8 ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ. ಈ 2 ಲೈನ್ಸ್ಗಿಂತ ನಾವು ಜಾಸ್ತಿ ಲೈನ್ಸನ್ನು ತೊಗೊಂಡಾಗ ಅಲ್ಲಿ ಇನ್ನೂ ಜಾಸ್ತಿ ಆ್ಯಂಗಲ್ಸು ಫಾರ್ಮ್ ಆಗುತ್ತೆ. ಅಟ್ ಈಚ್ ಇಂಟರ್ಸೆಕ್ಟ್ ಪಾಯಿಂಟು 4 ಆ್ಯಂಗಲ್ಸು ಫಾರ್ಮ್ ಆಗುತ್ತೆ ಅಲ್ವಾ. ಸೊ ಈ ಆ್ಯಂಗಲ್ಸ್ ಏನಿದ್ದಾವೆ, ಈ ಆ್ಯಂಗಲ್ಸು ಯಾವ್ಯಾವ ಥರ ಆ್ಯಂಗಲ್ಸು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಈ ಫಿಗರನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಲೈನ್ ಎಲ್ ಇದೆ ಹಾಗೆ ಲೈನ್ ಎಮ್ ಇದೆ. ಈ ಪಾಯಿಂಟ್ಸಲ್ಲಿ ಅಂದರೆ ಇಂಟರ್ಸೆಕ್ಟ್ ಮಾಡ್ತಾ ಇರೋವಂಥ ಪಾಯಿಂಟಲ್ಲಿ 4 ಆ್ಯಂಗಲ್ಸು ಫಾರ್ಮ್ ಆಗಿದೆ. ಈ ಆ್ಯಂಗಲ್ಸಲ್ಲಿ ಯಾವ್ಯಾವ ಥರದ ಆ್ಯಂಗಲ್ಸ್ ಇರ್ತವೆ ಅನ್ನೋದನ್ನು ನೋಡೋಣ. ಫಸ್ಟ್ ಇಂಟೀರಿಯರ್ ಆ್ಯಂಗಲ್ಸ್, ಅಂತರ್ಕೋನಗಳು ಅಂತ. ನೆಕ್ಸ್ಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಥವಾ ಬಾಹ್ಯ ಕೋನಗಳು. ನೆಕ್ಸ್ಟ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಥವಾ ಅನುರೂಪ ಕೋನಗಳ ಜೋಡಿ. ಇಂಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಥವಾ ಅಂತರ್ ಪರ್ಯಾಯ ಕೋನಗಳ ಜೋಡಿ. ಎಕ್ಸ್ಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಥವಾ ಬಾಹ್ಯ ಪರ್ಯಾಯ ಕೋನಗಳ ಜೋಡಿ. ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ಟ್ರಾನ್ಸ್ವರ್ಸಲ್, ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳು ಅಂತ ಹೇಳ್ತೀವಿ. ಸೊ ಏನಿದು ಇಂಟೀರಿಯರ್ ಆ್ಯಂಗಲ್ಸ್ ಅಂತಂದರೆ ಅರ್ಥ ಮಾಡ್ಕೊಳ್ಳೋಣ. ಇಂಟೀರಿಯರ್ ಅಂತಂದರೆ ಅಂತರ್ ಅಥವಾ ಒಳಗಡೆ ಅಂತ. ಯಾವ ಒಳಗಡೆ? ಈ ಲೈನ್ಸ್ ಏನಿದಾವಲ್ವ, ಲೈನ್ ಎಲ್ ಹಾಗೆ ಎಮ್, ಈ ಲೈನ್ಸ್ನ ನಡುವೆ ಇರುವಂತಹ ಕೋನಗಳು, ಈ 2 ಲೈನ್ಗಳ ಒಳಭಾಗದಲ್ಲಿ ಬರುವಂಥ ಕೋನಗಳನ್ನು ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಪೊಸಿಷನಲ್ಲಿ ಇರುವಂಥ ಕೋನಗಳು, ಇವು ಈ 2 ಕೋನಗಳ ಒಳಗಡೆ ಇರ್ತವೆ. ಹಾಗಾಗಿ ಇವುಗಳನ್ನು ಅಂತರ್ಕೋನಗಳು ಅಥವಾ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಈ ಫಿಗರನ್ನು ಅಬ್ಸರ್ವ್ ಮಾಡಿದಾಗ ಇಂಟೀರಿಯರ್ ಆ್ಯಂಗಲ್ಸ್ ಯಾವ್ಯಾವು ಅಂತಂದರೆ ಆ್ಯಂಗಲ್ 3, 4 ಹಾಗೆ ಆ್ಯಂಗಲ್ 5, ಆ್ಯಂಗಲ್ 6, ಇವಿಷ್ಟು ಇಂಟೀರಿಯರ್ ಆ್ಯಂಗಲ್ಸ್. ಹಾಗೆ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂದರೆ ಈ ಲೈನ್ಸ್ನ ಹೊರಗಡೆಗೆ ಬರುವಂಥ ಆ್ಯಂಗಲ್ಸ್, ಈ ಪೊಸಿಷನಲ್ಲಿ ಬರುವಂಥ ಆ್ಯಂಗಲ್ಸು. ಈ ಪೊಸಿಷನಲ್ಲಿ ಬರುವಂಥ ಆ್ಯಂಗಲ್ಸನ್ನು ಏನಂತ ಹೇಳ್ತೀವಿ? ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಯಾವ್ಯಾವಿವೆ ಈ ಫಿಗರಲ್ಲಿ ಅಬ್ಸರ್ವ್ ಮಾಡಿದಾಗ ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 2, ಆ್ಯಂಗಲ್ 1, ಆ್ಯಂಗಲ್ 2 ಹಾಗೆ ಇಲ್ಲಿ ಆ್ಯಂಗಲ್ 7 ಆ್ಯಂಡ್ ಆ್ಯಂಗಲ್ 8, ಇವು ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ನೆಕ್ಸ್ಟ್ ಬರುವಂಥದ್ದು ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಕರೆಸ್ಪಾಂಡಿಂಗ್ ಅಥವಾ ಅನುರೂಪ ಕೋನಗಳ ಜೋಡಿ. ಅನುರೂಪ ಅಂತಂದರೆ ಒಂದೇ ಪೊಸಿಷನ್ ಅನ್ನೋದನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕು. ಏನು ಒಂದೇ ಪೊಸಿಷನ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಈ ಫಿಗರನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಆ್ಯಂಗಲ್ 1 ಅಂತ ಮಾರ್ಕ್ ಮಾಡಿದಾಗ ಇದರ ಪೊಸಿಷನ್ ಏನು? ಆ್ಯಂಗಲ್ 1ನ ಪೊಸಿಷನ್ ಏನು ಅಂತಂದರೆ ಇದು ಟ್ರಾನ್ಸ್ವರ್ಸಲ್ನ ಲೆಫ್ಟ್ ಸೈಡ್ಗಿದೆ. ಇದು ಟ್ರಾನ್ಸ್ವರ್ಸಲ್ ಆದಾಗ ಇದರ ಲೆಫ್ಟ್ ಸೈಡ್ಗಿದೆ. ಹಾಗೆ ಈ ಲೈನ್ ಏನಿದೆ, ಲೈನ್ ಎಲ್ ಏನಿದೆ ಅದರ ಮೇಲ್ಭಾಗದಲ್ಲಿದೆ. ಅದೇ ಪೊಸಿಷನಲ್ಲಿ ಇನ್ನೊಂದು ಆ್ಯಂಗಲ್ ಯಾವುದು ಇದೆ ಈ ಫಿಗರಲ್ಲಿ ಅಂತಂದರೆ 5 ಇದೆ. 5ನ ಪೊಸಿಷನ್ ಏನು? ಟ್ರಾನ್ಸ್ವರ್ಸಲ್ನ ಲೆಫ್ಟ್ ಸೈಡ್ ಹಾಗೆ ಈ ಲೈನನ್ನು ಮೇಲ್ಭಾಗ. 1 ಆ್ಯಂಡ್ 5 ಏನಿದೆ, ಸೊ ಇವು ಒಂದು ಪೇರ್ ಆಫ್ ಅನುರೂಪ ಕೋನಗಳು ಅಂತ ಹೇಳ್ಬೋದು. ಅಥವಾ 1 ಮತ್ತು 5, ಈ ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 5 ಇದೆ ಅಲ್ವಾ, ಈ ಆ್ಯಂಗಲ್ಸನ್ನು ನಾವೇನಂತ ಹೇಳ್ಬೋದು? ಒಂದು ಸೆಟ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಥವಾ 1 ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಯಾವುದು ಅಂತ ಹೇಳ್ಬೋದು ಅಂದರೆ ಇಲ್ಲಿ 2 ಹಾಗೆ ಇಲ್ಲಿ 6. 2 ಮತ್ತು 6 ಆ್ಯಂಗಲ್ಸನ್ನು ಅಬ್ಸರ್ವ್ ಮಾಡಿದಾಗ ಇದು ಅಷ್ಟೇ ಟ್ರಾನ್ಸ್ವರ್ಸಲ್ನ ಬಲಭಾಗದಲ್ಲಿದೆ, ಹಾಗೆ ಈ ಲೈನನ್ನು ಮೇಲ್ಭಾಗದಲ್ಲಿದೆ. ಹಾಗಾಗಿ 2 ಆ್ಯಂಡ್ 6 ಇವು ಇನ್ನೊಂದು ಸೆಟ್ ಆಫ್ ಕರೆಸ್ಪಾಂಡಿಂಗ್ ಅಥವಾ ಅನುರೂಪ ಕೋನಗಳು ಅಂತ ಹೇಳ್ಬೋದು. ಹಾಗೆ ಇನ್ನೂ ಎಷ್ಟು ಸೆಟ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಬರೀಬಹುದು ಇಲ್ಲಿ ಅಂತಂದರೆ ಟೋಟಲ್ 4 ಪೇರ್ಸನ್ನು ಬರೀಬಹುದು. ಇಲ್ಲಿ ಈ ಫಿಗರನ್ನು ಅಬ್ಸರ್ವ್ ಮಾಡಿದಾಗ ಕೆಳಗಡೆ ಅಂದರೆ ಪ್ಯಾರಲಲ್ ಅಂದರೆ ಈ ಲೈನನ್ನು ಕೆಳಗಡೆ ಬರುವಂಥದ್ದು ಆ್ಯಂಗಲ್ 3 ಹಾಗೆ ಇಲ್ಲಿ ಆ್ಯಂಗಲ್ 7, ಇವು ಈ ಲೈನ್ಸ್ನ ಕೆಳಭಾಗದಲ್ಲಿದೆ. ಹಾಗೆ ಈ ಟ್ರಾನ್ಸ್ವರ್ಸಲ್ನ ಲೆಫ್ಟ್ ಸೈಡಲ್ಲಿದೆ. ಅಂದರೆ ಇಲ್ಲಿ 3 ಹಾಗೆ 7, 3 ಆ್ಯಂಡ್ 7 ಇದು ಮತ್ತೊಂದು ಅನುರೂಪ ಕೋನಗಳ ಜೋಡಿ. ಇನ್ನೊಂದು ಯಾವುದು ಅಂತಂದರೆ ಇಲ್ಲಿ ಬರುವಂಥ ಆ್ಯಂಗಲ್ 4 ಹಾಗೆ ಆ್ಯಂಗಲ್ 8. ಇದನ್ನು ಅಷ್ಟೇ ಅಬ್ಸರ್ವ್ ಮಾಡಿದಾಗ ಅದರ ಪೊಸಿಷನ್ ಏನಾಗಿರುತ್ತೆ? ಈ ಲೈನ್ಸ್ನ ಕೆಳಭಾಗದಲ್ಲಿದೆ ಹಾಗೆ ಟ್ರಾನ್ಸ್ವರ್ಸಲ್ನ ರೈಟ್ ಸೈಡ್ಗಿದೆ. ಸೊ ಹಾಗಾಗಿ 4 ಆ್ಯಂಡ್ 8 ಇನ್ನೊಂದು ಸೆಟ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು. ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ಸನ್ನು ಎಷ್ಟು ಪೇರ್ ಬರಿಬಹುದು ನಾವಿಲ್ಲಿ ಅಂತಂದರೆ 4 ಪೇರ್ಸನ್ನು ಬರಿಬಹುದು. ನೆಕ್ಸ್ಟ್ ಟೈಪ್ ಆಫ್ ಆ್ಯಂಗಲ್ಸ್ ಯಾವುವು ಅಂತಂದರೆ ಇಂಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಥವಾ ಅಂತರ್ ಪರ್ಯಾಯ ಕೋನಗಳ ಜೋಡಿ. ಪರ್ಯಾಯ ಕೋನಗಳು ಅಂದ ತಕ್ಷಣ ನಮಗೆ ಝೆಡ್ ಶೇಪ್ ನೆನಪಾಗಬೇಕು.
ಝೆಡ್ ಶೇಪಲ್ಲಿ ಈ ಎಂಡಲ್ಲಿ ಹಾಗೆ ಈ ಎಂಡಲ್ಲಿ ಫಾರ್ಮ್ ಆಗುವಂಥ ಆ್ಯಂಗಲ್ಸ್ ಏನಿದಾವಲ್ಲ ಇವನ್ನೇ ನಾವು ಪರ್ಯಾಯ ಕೋನಗಳು ಅಥವಾ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಬೇಕಾಗಿರೋದು ಇಂಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂದರೆ ಒಳಭಾಗದಲ್ಲಿರುವಂಥದ್ದು ಅಂತ. ಸೊ ಝೆಡ್ಡನ್ನು ಬರೆಯೋಣ. ಇಲ್ಲಿ ಝೆಡ್ಡನ್ನು ಬರೆದಾಗ ಇಲ್ಲಿರೋವಂಥ ಆ್ಯಂಗಲ್ ಯಾವುದು ಅಂದರೆ ಆ್ಯಂಗಲ್ 3. ಹಾಗೆ ಈ ಕಡೆ ಇರೋವಂಥ ಆ್ಯಂಗಲ್ ಯಾವುದು ಅಂದರೆ 6. ಸೊ ಆ್ಯಂಗಲ್ 3 ಆ್ಯಂಡ್ 6 ಇದು ಒಂದು ಸೆಟ್ ಆಫ್ ಇಂಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್. ಹಾಗೆ ಇನ್ನೊಂದು ಸೆಟ್ ಆಫ್ ಇಂಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಬರಿಬಹುದಾ ಅಂತಂದರೆ ಬರಿಬಹುದು. ಯಾವುದದು ಅಂತಂದರೆ ಆಪೋಸಿಟಲ್ಲಿ ಝೆಡ್ಡನ್ನು ಬರೆದಾಗ ಈ ಥರ ಇಲ್ಲಿರೋವಂಥ ಆ್ಯಂಗಲ್ ಯಾವುದದು 4 ಹಾಗೆ ಆ್ಯಂಗಲ್ 5 ಇವು ಇಂಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್. ಹಾಗೆ ನಾವಿಲ್ಲಿ ಎಕ್ಸ್ಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸನ್ನು ಸಹ ಬರಿಬಹುದು. ನೆಕ್ಸ್ಟ್ ಟೈಪ್ ಆಫ್ ಆ್ಯಂಗಲ್ಸ್ ಯಾವುವು ಅಂತಂದರೆ ಎಕ್ಸ್ಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್. ಎಕ್ಸ್ಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂದರೆ ಅಗೈನ್ ಝೆಡ್ ಬರೆದು ಇದರ ಔಟ್ಸೈಡ್ ಇರೋವಂಥ ಆ್ಯಂಗಲ್ ಇಲ್ಲಿರೋವಂಥದ್ದು ಯಾವುದು 2 ಹಾಗೆ ಇಲ್ಲಿರೋವಂಥದ್ದು 7. 2 ಆ್ಯಂಡ್ 7 ಎಕ್ಸ್ಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ ಆಗುತ್ತೆ. ಅದೇ ಥರ ಅಪೋಸಿಟ್ ಸೈಡಲ್ಲಿ ಝೆಡ್ಡನ್ನು ಬರೆದಾಗ ಇದರ ಹೊರಗಡೆ ಬರುವಂಥದ್ದು ಯಾವುದು ಆ್ಯಂಗಲ್ 1 ಹಾಗೆ ಆ್ಯಂಗಲ್ 8. ಸೊ ಇವು ಎಕ್ಸ್ಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್. ಇನ್ನೊಂದು ಥರದ ಆ್ಯಂಗಲ್ಸ್ ಯಾವುದು ಅಂದರೆ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ಟ್ರಾನ್ಸ್ವರ್ಸಲ್. ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಜೋಡಿ. ಛೇದಕ ಅಂದರೆ ಇದು ಛೇದಕದ ಒಂದೇ ಬದಿಯಲ್ಲಿರುವಂತಹ ಇಂಟೀರಿಯರ್ ಆ್ಯಂಗಲ್ಸು, ಒಳಗಡೆ ಇರುವಂತಹ ಆ್ಯಂಗಲ್ಸು ಯಾವ್ಯಾವ ಒಂದೇ ಬದಿ ಅಂದರೆ ರೈಟ್ ಸೈಡಿಗೆ ಬರುವಂಥದ್ದು 4 ಆ್ಯಂಡ್ 6. ಸೊ 4 ಆ್ಯಂಡ್ 6 ಇಂಟೀರಿಯರ್ ಆ್ಯಂಗಲ್ಸು. ಹಾಗೆ ಅದು ಈ ಎರಡು ಆ್ಯಂಗಲ್ಸು ಸಹ ಟ್ರಾನ್ಸ್ವರ್ಸಲ್ನ ರೈಟ್ ಸೈಡ್ಗಿದೆ. ಹಾಗೆ ಲೆಫ್ಟ್ ಸೈಡ್ಗೆ ಯಾವ ಆ್ಯಂಗಲ್ಸ್ ಇದ್ದಾವೆ ಅಂತಂದರೆ ಆ್ಯಂಗಲ್ 3 ಹಾಗೆ ಆ್ಯಂಗಲ್ 5. ಸೊ ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 5 ಇದು ಛೇದಕ ಅಥವಾ ಟ್ರಾನ್ಸ್ವರ್ಸಲ್ನ ಲೆಫ್ಟ್ ಸೈಡ್ಗಿರುವಂತಹ ಆ್ಯಂಗಲ್ಸು. ಸೊ ಇವಿಷ್ಟು ಆ್ಯಂಗಲ್ಸನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಐ ಹೋಪ್ ಈ ವಿಡಿಯೋಲಿ ಅರ್ಥ ಆಗತ್ತೆ ಅಂತ ಭಾವಿಸ್ತೀನಿ. ಸೊ ಇನ್ನೊಂದು ಸಲ ನೋಡೋದಾದರೆ ಇಂಟೀರಿಯರ್ ಆ್ಯಂಗಲ್ಸ್ ಅಂತಂದರೆ ಈ ರೇಖೆಗಳೇನಿದಾವಲ್ವ ಅವುಗಳ ಒಳಭಾಗದಲ್ಲಿರುವಂಥದ್ದು 3, 4, 5, 6 ಇವು ಇಂಟೀರಿಯರ್ ಆ್ಯಂಗಲ್ಸು. ಹಾಗೆ ನೆಕ್ಸ್ಟ್ ಟೈಪು ಎಕ್ಸ್ಟೀರಿಯರ್ ಆ್ಯಂಗಲ್ಸು ಅಂದರೆ ಈ ಲೈನ್ಸ್ನ ಹೊರಭಾಗಕ್ಕಿರುವಂಥದ್ದು ಆ್ಯಂಗಲ್ 1, 2, 7, 8 ಇವು ಎಕ್ಸ್ಟೀರಿಯರ್ ಆ್ಯಂಗಲ್ಸು. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದರೆ 1, 5 ಹಾಗೆ 3, 7, 2, 6, 4, 8 ಇವು ಕರೆಸ್ಪಾಂಡಿಂಗ್ ಆ್ಯಂಗಲ್ಸು. ನೆಕ್ಸ್ಟ್ ಇಂಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತಂದಾಗ 3, 6 ಹಾಗೆ 4, 5 ಇವು ಇಂಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸು. ಎಕ್ಸ್ಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಯಾವ್ಯಾವು ಅಂತಂದರೆ 1 ಆ್ಯಂಡ್ 8, 2 ಆ್ಯಂಡ್ 7 ಎಕ್ಸ್ಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್. ನೆಕ್ಸ್ಟ್ ಆ್ಯಂಗಲ್ಸ್ ಆನ್ ಸೇಮ್ ಸೈಡ್ ಆಫ್ ಟ್ರಾನ್ಸ್ವರ್ಸಲ್ ಅಂತಂದಾಗ 4 ಆ್ಯಂಡ್ 6, 3 ಆ್ಯಂಡ್ 5. ಸೊ ಇವಿಷ್ಟು ಟೈಪ್ ಆಫ್ ಆ್ಯಂಗಲ್ಸ್ ಫಾರ್ಮ್ಡ್ ಬೈ ಅ ಟ್ರಾನ್ಸ್ವರ್ಸಲ್ ಆ್ಯಂಡ್ 2 ಲೈನ್ಸ್. ಓಕೆ. ಸೊ ಇಲ್ಲಿ ಇನ್ನೂ ಒಂದು ಕಂಡೀಷನನ್ನು ನಾವು ನೆನ್ಪಿಟ್ಕೋಬೇಕು. ಏನಾ ಕಂಡೀಷನ್ ಅಂತಂದರೆ ನಾವಿಲ್ಲಿ ತಗೊಳ್ಳೋಂತಹ ಲೈನ್ ಸೆಗ್ಮೆಂಟ್ಸ್ ಏನಿದ್ದಾವೆ ಈ ಲೈನ್ಸ್ ಏನಾದರೂ ಪ್ಯಾರಲಲ್ ಆಗಿದ್ದಾಗ, ಈ ಥರ ಪ್ಯಾರಲಲ್ ಆಗಿದ್ದಾಗ ಈ ಫಿಗರಲ್ಲಿರುವಂಥ ಈ ಎಲ್ ಮತ್ತು ಎಮ್ ಲೈನ್ಸು ಪ್ಯಾರಲಲ್ ಆಗಿಲ್ಲ. ಆದರೆ ನಾವು ಪ್ಯಾರಲಲ್ ಅಂತ ತೊಗೊಂಡಾಗ ಪ್ಯಾರಲಲ್ ಲೈನ್ ಹಾಗೆ ಟ್ರಾನ್ಸ್ವರ್ಸಲ್ ಅಂತ ತೊಗೊಂಡಾಗ ಒಂದಷ್ಟು ಕಂಡೀಷನನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕು. ಸೊ ಈ ಫಿಗರನ್ನು ಅಬ್ಸರ್ವ್ ಮಾಡಿ. ಸೊ ಈ ಫಿಗರಲ್ಲಿ ಈ ಲೈನ್ ಎ ಹಾಗೆ ಲೈನ್ ಬಿ ಇವು ಎಂಥ ಲೈನ್ಸ್ ಅಂದರೆ ಪ್ಯಾರಲಲ್ ಲೈನ್ಸನ್ನು ಒಂದು ಟ್ರಾನ್ಸ್ವರ್ಸಲ್ ಇಲ್ಲಿ ಇಂಟರ್ಸೆಕ್ಟ್ ಮಾಡ್ತಿದೆ. ಅಂದರೆ ಇಲ್ಲಿ ಟ್ರಾನ್ಸ್ವರ್ಸಲ್ ಏನಿದೆ ಸಿ ಇದೆ, ಇದು ಇಂಟರ್ಸೆಕ್ಟ್ ಮಾಡ್ತಿದೆ. ಈ ಥರ ಎರಡು ಪ್ಯಾರಲಲ್ ಲೈನ್ಸ್ ಹಾಗೆ ಒಂದು ಇಂಟರ್ಸೆಕ್ಟ್ ಮಾಡ್ತಾ ಇರುವಂಥ ಲೈನ್ ಅಂದರೆ ಟ್ರಾನ್ಸ್ವರ್ಸಲನ್ನು ತಗೊಂಡಾಗ ಫಾರ್ಮ್ ಆಗುವಂತಹ ಆ್ಯಂಗಲ್ಸಲ್ಲಿ ಈಚ್ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಅನುರೂಪ ಕೋನಗಳ ಜೋಡಿ ಏನಿರುತ್ತೆ ಅವು ಸಮ ಇರ್ತವೆ. ಹಾಗೆ ಈಚ್ ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆರ್ ಈಕ್ವಲ್. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಏನಿರ್ತವೆ ಅವು ಸಮ ಇರ್ತವೆ. ಜೊತೆಗೆ ಪೇರ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ಟ್ರಾನ್ಸ್ವರ್ಸಲ್ ಆರ್ ಸಪ್ಲಿಮೆಂಟರಿ. ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಪ್ರತಿ ಜೊತೆ ಅಂತರ್ಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ ಅಂತ. ಅಂದರೆ ಇಲ್ಲಿ ಅನುರೂಪ ಕೋನಗಳು ಸಮವಾಗಿರ್ತವೆ, ಪರ್ಯಾಯ ಕೋನಗಳು ಸಮವಾಗಿರ್ತವೆ. ಹಾಗೆ ಈ ಛೇದಕದ ಒಂದೇ ಸೈಡಿಗೆ ಬರುವಂತಹ ಇಂಟೀರಿಯರ್ ಆ್ಯಂಗಲ್ಸ್ ಏನಿರ್ತವೆ ಇವುಗಳು ಸಪ್ಲಿಮೆಂಟರಿ ಆ್ಯಂಗಲ್ಸ್ ಆಗಿರ್ತವೆ. ಅಂದರೆ ಸರಳ ಕೋನ ಪೂರಕಗಳಾಗಿರ್ತವೆ. ಅಂದರೆ ಇವೆರಡು
ಆ್ಯಡ್ ಮಾಡಿದಾಗ 180 ಡಿಗ್ರಿ ಬರುತ್ತೆ. ಈ ಎರಡು ಆ್ಯಂಗಲ್ಸನ್ನು ಆ್ಯಡ್ ಮಾಡಿದಾಗ 180 ಡಿಗ್ರಿ ಬರುತ್ತೆ. ಇದು ಕಂಡೀಷನ್ ಅಪ್ಲಿಕಬಲ್ ಆಗುತ್ತೆ ಯಾವಾಗ ಎರಡು ಪ್ಯಾರಲಲ್ ಲೈನ್ಸ್ ಹಾಗೆ ಟ್ರಾನ್ಸ್ಫರ್ಸಲನ್ನು ತೊಗೊಂಡಾಗ. ಇದ್ರ ಮೇಲೆ ನಮಗೆ ಸುಮಾರಷ್ಟು ಸಲ ಕ್ವೆಶನ್ಸ್ ಅರೈಸ್ ಆಗುತ್ತೆ. ಸೊ ಹಾಗಾಗಿ ಈ ಕಂಡೀಷನ್ಸನ್ನು ನೋಡ್ಕೋಬೇಕಾಗತ್ತೆ. ಈಗ ಈ ಕಾನ್ಸೆಪ್ಟ್ ಮೇಲೆ ಯಾವ ಥರ ಎಕ್ಸಸೈಸಲ್ಲಿ ಕ್ವೆಶನ್ಸ್ ಕೊಟ್ಟಿದ್ದಾರೆ 7th ಟೆಕ್ಸ್ಟ್ ಬುಕ್ಕಲ್ಲಿ ಅನ್ನೋದನ್ನು ನೋಡೋಣ. ಎಕ್ಸಸೈಸ್ 5.2 ಇದೇ ಕಾನ್ಸೆಪ್ಟ್ ಮೇಲೆ ಕೊಟ್ಟಿರೋವಂಥದ್ದು. ಸ್ಟೇಟ್ ದ ಪ್ರಾಪರ್ಟಿ ದಟ್ ಈಸ್ ಯೂಸ್ಡ್ ಇನ್ ಈಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇಫ್ ಎ ಪ್ಯಾರಲಲ್ ಬಿ ದೆನ್ 1 = 5 ಅಂತ ಕೊಟ್ಟಿದ್ದಾರೆ. ಅದು ಯಾವ ಕಂಡೀಷನ್ ಮೇಲೆ ಇವೆರಡು ಈಕ್ವಲ್ ಅಂತ ಹೇಳಬಹುದು ಅಂತ. ಸೊ ಈ ಫಿಗರಲ್ಲಿ ಅಬ್ಸರ್ವ್ ಮಾಡಿದಾಗ 1 ಇಲ್ಲಿದೆ, 5 ಇಲ್ಲಿದೆ. ಸೊ ಇವೆರಡು ಸೇಮ್ ಪೊಸಿಷನಲ್ಲಿದ್ದಾವೆ ಅಂತಂದರೆ ಇದಕ್ಕೆ ಕಾರಣ ಏನು? ಅನುರೂಪ ಕೋನಗಳ ಜೋಡಿ. ಇವು ಅನುರೂಪ ಕೋನಗಳು ಅಥವಾ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಸೊ ಒಂದು ಸೆಟ್ ಆಫ್ ಪ್ಯಾರಲಲ್ ಲೈನ್ಸ್ ಆಗಿ ಟ್ರಾನ್ಸ್ಫರ್ಸಲ್ ಅಂತ ತೊಗೊಂಡಾಗ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಇರ್ತವೆ ಅನ್ನೋದು ನಮಗೆ ಗೊತ್ತಿದೆ. ಸೊ ಇದಕ್ಕೆ ರೀಸನ್ ಏನು ಅಂತಂದರೆ ಅನುರೂಪ ಕೋನಗಳ ಜೋಡಿ ಅಥವಾ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ. ನೆಕ್ಸ್ಟ್ ಕಂಡೀಷನ್ ನೋಡಿ, ಇಲ್ಲಿ 4 = 6 ದೆನ್ ಎ ಪ್ಯಾರಲಲ್ ಬಿ ಅಂತ ಹೇಳಿದ್ವಿ. ಆ್ಯಂಗಲ್ 4 ಹಾಗೆ ಆ್ಯಂಗಲ್ 6 ಈಕ್ವಲ್ ಆಗಿದ್ದಾವೆ ಅಂತಂದರೆ ಆಗ ಆ ಎರಡು ಲೈನ್ಸನ್ನು ನಾವು ಪ್ಯಾರಲಲ್ ಅಂತ ಹೇಳಬಹುದು ಅಂತ. ಸೊ ಈ 4 and 6 ಅನ್ನೋದು ಯಾವ ಥರದ ಆ್ಯಂಗಲ್ಸ್ ಅಂತಂದರೆ ಇಲ್ಲಿ ಆಲ್ಟರ್ನೇಟ್ ಆ್ಯಂಗಲ್ಸು. ಆಲ್ಟರ್ನೇಟ್ ಆ್ಯಂಗಲ್ಸ್ ಈಕ್ವಲ್ ಇದ್ದಾವೆ ಅಂತಂದರೆ ಆ ಎರಡು ಲೈನ್ಸು ಪ್ಯಾರಲಲ್ ಲೈನ್ಸ್ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್, ಇಫ್ ಆ್ಯಂಗಲ್ 4 and ಆ್ಯಂಗಲ್ 5 = 180 ಡಿಗ್ರಿ ದೆನ್ ಎ ಪ್ಯಾರಲಲ್ ಬಿ ಅಂತ ಇದೆ. ಸೊ ಇಲ್ಲಿ ನಾವಿಲ್ಲಿ ಏನೂ ಪ್ರೂವ್ ಮಾಡೋಂಥದ್ದು ಅಥವಾ ಏನೂ ಇಲ್ಲ, ನಾವು ಜಸ್ಟ್ ಇಲ್ಲಿ ರೀಸನ್ ಕೊಡಬೇಕಾಗತ್ತೆ. ಆ್ಯಂಗಲ್ 4 + ಆ್ಯಂಗಲ್ 5 ಅಂದರೆ ಇವು ಈ ಟ್ರಾನ್ಸ್ಫರ್ಸಲ್ನ ಸೇಮ್ ಸೈಡ್ಗೆ ಇರೋವಂಥದ್ದು. ಸೊ ಇಲ್ಲಿ ಆ್ಯಂಗಲ್ 4 and 5 ಇವು ಟ್ರಾನ್ಸ್ಫರ್ಸಲ್ನ ಸೇಮ್ ಸೈಡ್ಗೆ ಇರೋವಂಥದ್ದು, ಲೆಫ್ಟ್ ಸೈಡ್ಗೆ. ಅವೆರಡರ ಸಮ್ 180 ಡಿಗ್ರಿ ಇದೆ ಅಂತಂದರೆ ನಾವು ಎ ಪ್ಯಾರಲಲ್ ಬಿ ಅಂತ ಹೇಳಬಹುದು. ಯಾಕಂತಂದರೆ ಪ್ಯಾರಲಲ್ ಲೈನ್ ಅಂತ ತೊಗೊಂಡಾಗ ಟ್ರಾನ್ಸ್ಫರ್ಸಲ್ನ ಸೇಮ್ ಸೈಡ್ಗಿರುವಂತಹ ಆ್ಯಂಗಲ್ ಸಮ್ಮು ಸಪ್ಲಿಮೆಂಟರಿ ಆ್ಯಂಗಲ್ಸ್ ಆಗಿರ್ತವೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಕ್ವೆಶನ್, ಇನ್ ದ ಅಡ್ಜಾಯ್ನಿಂಗ್ ಫಿಗರ್ ಐಡೆಂಟಿಫೈ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಯಾವ್ಯಾವಿವೆ? 4 and 8 ಹಾಗೆ 1 and 5 ಹಾಗೆ ಇಲ್ಲಿ 3 and 7 ಹಾಗೆ ಇಲ್ಲಿ 2 and 6. ಸೊ ಸೇಮ್ ಪೊಸಿಷನಲ್ಲಿರೋಂಥ ಆ್ಯಂಗಲ್ಸು. ಹಾಗೆ ನಾವಿಲ್ಲಿ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕಾಗಿದೆ ಅಂತಂದರೆ ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಯಾವಿದ್ದಾವೆ ಈ ಫಿಗರಲ್ಲಿ. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತಂದರೆ 3 and 5 ಹಾಗೆ ಆ್ಯಂಗಲ್ 2 and ಆ್ಯಂಗಲ್ 8. ನೆಕ್ಸ್ಟ್, ಪೇರ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ಟ್ರಾನ್ಸ್ಫರ್ಸಲ್. ಯಾವ್ಯಾವು ಸೇಮ್ ಸೈಡ್ ಆಫ್ ಟ್ರಾನ್ಸ್ಫರ್ಸಲ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತಂದರೆ 3 and 8 ಹಾಗೆ 2 and 5. ನೆಕ್ಸ್ಟ್, ದ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಂತಂದರೆ ಹಿಂಗೆ ಎಕ್ಸ್ ಶೇಪಲ್ಲಿರುವಂಥ ಆ್ಯಂಗಲ್ಸು. ಎಕ್ಸ್ ಅಂತ ಬರ್ಕೊಂಡಾಗ ಈ ಶೃಂಗಕ್ಕೆ ಅಪೋಸಿಟಲ್ಲಿರುವಂಥ ಆ್ಯಂಗಲ್ಸನ್ನು ನಾವು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಒಂದೊಂದು ಪಾಯಿಂಟ್ ಹತ್ರನೂ ನಾವು ಎರಡು ಪೇರ್ ಆಫ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸನ್ನು ಬರಿಬಹುದು. ಸೊ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಇಲ್ಲಿ ಯಾವ್ಯಾವು ಅಂತಂದರೆ 1 and 3 1 and 3 ಹಾಗೆ 4 and 2 ಹಾಗೆ ಈ ಇಂಟರ್ಸೆಕ್ಟಿಂಗ್ ಪಾಯಿಂಟನ್ನು ತಗೊಂಡಾಗ 5 and 7 ಹಾಗೆ 8 and 6. ಸೊ 4 ಪೇರ್ ಆಫ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸನ್ನು ನಾವಿಲ್ಲಿ ಬರಿಬಹುದು. ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಇನ್ ದಿ ಅಡ್ಜಾಯ್ನಿಂಗ್ ಫಿಗರ್ ಪಿ ಪ್ಯಾರಲಲ್ ಕ್ಯೂ. ಪಿ ಮತ್ತು ಕ್ಯೂ ಲೈನ್ಸು ಪ್ಯಾರಲಲ್ ಆಗಿದ್ದಾವೆ. ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಏನು ಅಂತಂದರೆ ಫೈಂಡ್ ದಿ ಅನ್ನೌನ್ ಆ್ಯಂಗಲ್ಸ್. ಒಂದು ಆ್ಯಂಗಲನ್ನು ಕೊಟ್ಟಿದ್ದಾರೆ, ಇನ್ನು ಉಳಿದಿರೋ ಎಲ್ಲ ಆ್ಯಂಗಲ್ಸನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಇದು 125 ಆದರೆ ಇದು 125 ಆದರೆ ಇದು ಅಪೋಸಿಟ್ ಆ್ಯಂಗಲ್ಲು ಸಹ 125 ಆಗಿರುತ್ತೆ. ಯಾಕೆ ಅಂತಂದರೆ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್. ಹಾಗೆ ಈ ಎಷ್ಟಿರುತ್ತೆ ಅಂತಂದರೆ 180 - 125. 180 - 125 ಅಂತಂದರೆ 55 ಡಿಗ್ರಿ ಆಗುತ್ತೆ. ಯಾಕೆ ಇದು ಅಂತಂದರೆ ಈ ಎರಡು ಆ್ಯಂಗಲ್ಸು 125 ಹಾಗೆ ಈ ಏನಿದೆ ಇದು ಸ್ಟ್ರೈಟ್ ಆ್ಯಂಗಲ್ ಅಲ್ವಾ. ಸೊ ಹಾಗಾಗಿ ಈ ಅನ್ನೋದು ಎಷ್ಟಿರುತ್ತೆ ಅಂದರೆ 55 ಡಿಗ್ರಿ ಇರುತ್ತೆ. ಈ 55 ಡಿಗ್ರಿ ಆದಾಗ ಆ್ಯಂಗಲ್ ಈ 55 ಡಿಗ್ರಿ ಆದಾಗ
ಎಫ್ ಸಹ 55 ಡಿಗ್ರಿ ಇರುತ್ತೆ. ಯಾಕಂತಂದರೆ ಅವು ಸಹ ಇ ಮತ್ತು ಎಫ್ ಅನ್ನೋದು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಇವೆರಡು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆಗಿದೆ. ಹಾಗೆ ಇಲ್ಲಿ 125 ಪೊಸಿಷನಲ್ಲೇ ಡಿ ಇದೆ. ಡಿನೂ ಸಹ 125 ಆಗಿರುತ್ತೆ. ಯಾಕೆ ಅಂತಂದರೆ 125 ಇಲ್ಲಿರೋವಂಥದ್ದು, ಹಾಗೆ ಡಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು. ಜೊತೆಗೆ ಎಫ್ ಮತ್ತು ಸಿ, ಎಫ್ ಈಸ್ ಈಕ್ವಲ್ ಟು ಸಿ. ಯಾಕೆ ಅಂತಂದರೆ ಅವು ಸಹ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಎಫ್ 55 ಆದಾಗ ಸಿನ ಮೆಷರ್ಮೆಂಟು ಸಹ 55 ಡಿಗ್ರಿನೇ ಆಗಿರುತ್ತೆ. ಓಕೆ, ಸಿ ಮೆಷರ್ಮೆಂಟು 55. ಹಾಗೆ ಬಿನೂ ಸಹ 125, ಇಲ್ಲಿ 125 ಇರುತ್ತೆ ಅಂತ ಅಂದಾಗ ಇಲ್ಲೂ ಸಹ 125 ಡಿಗ್ರಿ ಇರುತ್ತೆ. ಓಕೆ, ಸೊ ಹೀಗೆ ನಾವು ಎಲ್ಲ ಆ್ಯಂಗಲ್ಸನ್ನು ನಾವು ಕಂಡುಹಿಡಿಬಹುದು. ಈ ರೂಲ್ಸ್ ಅಥವಾ ಟೈಪ್ಸ್ ಆಫ್ ಆ್ಯಂಗಲ್ಸ್ ಏನು ನಮಗೆ ಗೊತ್ತಾಯಿತು ಇಷ್ಟೊತ್ತು, ಆಗ ಅದನ್ನು ಬಳಸ್ಕೊಂಡು ನಾವು ಈ ಆ್ಯಂಗಲ್ಸನ್ನು ಫೈಂಡ್ ಔಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಈಚ್ ಆಫ್ ದಿ ಫಾಲೋಯಿಂಗ್ ಕೇಸಸ್ ಅಥವಾ ಫಾಲೋಯಿಂಗ್ ಫಿಗರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಆ್ಯಂಗಲನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಷ್ಟು ಆ್ಯಂಗಲನ್ನು ಕೊಟ್ಟಿದ್ದಾರೆ? ಒಂದು ಆ್ಯಂಗಲನ್ನು ಕೊಟ್ಟಿರೋದಿಲ್ಲಿ 110 ಡಿಗ್ರಿ ಅಂತ. ಸೊ ಇದೆಷ್ಟಾಗಿರುತ್ತೆ ಆಗ? ಸೊ ಇಲ್ಲಿ 110 ಡಿಗ್ರಿ, ಹಾಗೆ ಇಲ್ಲಿ ಇವೆರಡನ್ನು ಅಬ್ಸರ್ವ್ ಮಾಡಿದೆ, ಇದು ಸ್ಟ್ರೈಟ್ ಲೈನ್ ಫಾರ್ಮ್ ಆಗ್ತಾಯಿದೆ. ಇಲ್ಲಿ 110 ಅಂತಂದರೆ ಇಲ್ಲಿ 70 ಡಿಗ್ರಿ ಇರುತ್ತೆ. 70 ಡಿಗ್ರಿ ಹಾಗೆ ಎಕ್ಸ್, ಈ ಎರಡು ಆ್ಯಂಗಲ್ಸು ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸು. ಸೊ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಆಗಿರೋದ್ರಿಂದ ಎಕ್ಸ್ನ ವ್ಯಾಲ್ಯೂ ಇಲ್ಲಿ ಎಷ್ಟಾಗಿರುತ್ತೆ? 70 ಡಿಗ್ರಿ ಆಗಿರುತ್ತೆ. ಹಾಗೆ ಇಲ್ಲಿ ಈ ಫಿಗರನ್ನು ಅಬ್ಸರ್ವ್ ಮಾಡಿದಾಗ ಇದು 100 ಇದೆ, ಇಲ್ಲಿ ಎಷ್ಟಿರುತ್ತೆ ಅನ್ನೋದು ಕ್ವೆಶನು. ಸೊ ಇಲ್ಲಿ ಎಲ್ ಮತ್ತು ಎಮ್ ಅನ್ನೋದು ಪ್ಯಾರಲಲ್ ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಹಾಗೆ ಈ ಎ ಲೈನ್ ಏನಿದೆ ಇದನ್ನು ಟ್ರಾನ್ಸ್ಫರ್ಸಲ್ ಅಂತ ತಗೊಂಡಾಗ ಟ್ರಾನ್ಸ್ಫರ್ಸಲನ್ನು ಈಗ 100 ಹಾಗೆ ಎಕ್ಸ್ ಅನ್ನೋದು ಸೇಮ್ ಪೊಸಿಷನಲ್ಲಿದ್ದಾವೆ ಅಂತಂದರೆ ಅವು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಸೊ ಎಕ್ಸ್ನ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ ಅಂದರೆ 100 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಈ ಕ್ವೆಶನಲ್ಲಿ, ಇನ್ ದ ಗಿವನ್ ಫಿಗರ್ ದ ಆರ್ಮ್ಸ್ ಆಫ್ ಟೂ ಆ್ಯಂಗಲ್ಸ್ ಆರ್ ಪ್ಯಾರಲಲ್. ಆ್ಯಂಗಲ್ ಎ ಬಿ ಸಿ ಇಸ್ 70 ಡಿಗ್ರಿ, ದೆನ್ ಫೈಂಡ್ ಡಿ ಜಿ ಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 70 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈ ಆರ್ಮ್ಸ್ ಹೇಗಿದ್ದಾವೆ ಅಂದರೆ ಪ್ಯಾರಲಲ್ ಆಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಇದು ಪ್ಯಾರಲಲ್. ಹಾಗಾದರೆ ಬಿ ಸಿ ಅನ್ನೋದೇನಾಗುತ್ತೆ? ಈ ಎರಡು ಲೈನ್ಗೆ ಸೇರಿ ಒಂದು ಟ್ರಾನ್ಸ್ಫರ್ಸಲ್ ಅಂತ ಆಗುತ್ತೆ. ಇದು 70 ಡಿಗ್ರಿ ಆದಾಗ ಇಲ್ಲಿ ಎಷ್ಟಾಗಿರುತ್ತೆ? ಅಲ್ಲೂ 70 ಡಿಗ್ರಿನೇ ಆಗಿರುತ್ತೆ. ಅಂದರೆ ಇದು ಲೈನ್ಸ್ನ ಕೆಳಗಡೆ ಇದೆ, ಹಾಗೆ ಟ್ರಾನ್ಸ್ಫರ್ಸಲ್ನ ಮೇಲೆ ಭಾಗದಲ್ಲಿದೆ ಅಂತಂದರೆ ಇದು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗಿರ್ತವೆ. ಇಲ್ಲೂ ಸಹ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗಿರೋದ್ರಿಂದ ಆ್ಯಂಗಲ್ ಡಿ ಜಿ ಸಿನೂ ಸಹ 70 ಡಿಗ್ರಿ ಆಗಿರುತ್ತೆ. ಹಾಗೆ ಆ್ಯಂಗಲ್ ಡಿ ಇ ಎಫ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದು ಪ್ಯಾರಲಲ್ ಲೈನ್ಸ್ ಆದಾಗ ಇದು ಸಹ ಇಲ್ಲಿ ನೋಡಿ, ಇದನ್ನು ಹಿಂಗೆ ಎಕ್ಸ್ಟೆಂಡ್ ಮಾಡಿದಾಗ 70 ಡಿಗ್ರಿ ಇದು ಸೇಮ್ ಪೊಸಿಷನಲ್ಲಿ ಬರುತ್ತೆ ಅಲ್ವ. ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗಿರೋದ್ರಿಂದ ಡಿ ಇ ಎಫ್ ಸಹ 70 ಡಿಗ್ರಿ ಆಗಿರುತ್ತೆ. ಓಕೆ ಡಿಯರ್ ಫ್ರೆಂಡ್ಸ್, ಇದಿಷ್ಟು 6th ಹಾಗೆ 7th ಸ್ಟ್ಯಾಂಡರ್ಡಲ್ಲಿ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಬಗ್ಗೆ ಕವರ್ ಆಗಿರುವಂತಹ ಎಲ್ಲ ಟಾಪಿಕ್ಸು. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. 9th ಸ್ಟ್ಯಾಂಡರ್ಡಲ್ಲಿ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಬಗ್ಗೆ ಏನೆಲ್ಲ ಟಾಪಿಕ್ಸ್ ಇದೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ಕವರ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.